ಆತ್ಮೀಯರೇ, ನಾವು ನೋಡಿ ಜಾತಕ ವಿಚಾರ ಮತ್ತು ಜ್ಯೋತಿಷ್ಯ ವಿಚಾರದಲ್ಲಿ ನಿಮ್ಮ ಮುಂದೆ ನಾನು ಶ್ರೀ ಸೋಮಶೇಖರ್ ದೀಕ್ಷಿತ್ ವೈಜ್ಞಾನಿಕ ಮತ್ತು ವಾಸ್ತು ವಿಚಾರದಲ್ಲಿ ವಿಶೇಷವಾಗಿ ಸರಳ ಮತ್ತು ಸೂಕ್ಷ್ಮ ರೀತಿಯಲ್ಲಿ ವೈಜ್ಞಾನಿಕವಾದಂತಹ ಸಂಕ್ಷಿಪ್ತವಾದಂತಹ ಪರಿಹಾರಗಳು ಕೊಡೋದ್ರ ಮುಖೇನ ಜಾತಕ ರೀತಿ ಮತ್ತು ವಾಸ್ತು ರೀತಿಯ ಪರಿಹಾರಗಳಿಗೆ ಸರಳವಾದ ಪರಿಹಾರಗಳು ನೀಡೋದ್ರ ಮುಖಾಂತರ, ಅಂದರೆ ಅವರವರ ಒಂದು ದೋಷ ಪರಿಹಾರಗಳು ಅವರ ಸ್ವಸ್ಥಾನದಲ್ಲಾಗಿರ್ಬೋದು, ಮನೆಯ ಜಾಗದಲ್ಲಿ, ಅವರ ಒಂದು ಸುತ್ತಮುತ್ತಲಿರ್ತಕ್ಕಂಥ ವಾತಾವರಣದಲ್ಲಿ, ಅವರ ಹತ್ತಿರದಲ್ಲಿರ್ತಕ್ಕಂತಹ ದೇವತಾ ಸನ್ನಿಧಿಗಳಲ್ಲಿ ಮಾಡುವಂತಹ ಒಂದು ಸೂಕ್ಷ್ಮವಾದ ಸರಳವಾದ ಪರಿಹಾರಗಳಿಂದ ವಿಶೇಷವಾದಂತಹ ಬಲ ಪಡೀತಾ ಇದ್ದಾರೆ. ಪ್ರತಿಯೊಬ್ಬರೂ ಕೂಡ ಆ ಒಂದು ಪ್ರತಿಫಲವನ್ನು ಅನುಸರಿಸಿ ಅವರೊಂದು ಸಂತೋಷವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂತಹದ್ದು, ಅವರು ನಮಗೆ ಕರೆ ಮಾಡಿ ತಿಳಿಸ್ತಾ ಇರ್ತಕ್ಕಂಥದ್ದು ನಮಗೆ ತುಂಬ ಸಂತೋಷವನ್ನು ಉಂಟು ಮಾಡ್ತಾ ಇರ್ತಕ್ಕಂಥ ಒಂದು ವಿಶೇಷವಾದಂತಹ ಅಂಶ ನಾವು ನೋಡ್ತಾ ಇದ್ದೀವಿ. ಈಗ ಪ್ರತಿಯೊಬ್ಬರೂ ಸಹ ಅವರವರ ಒಂದು ಜಾತಕ ರೀತಿ ತಿಳ್ಕೋಬೇಕು ಅಂತಂದರೆ, ಈಗ ಸ್ಕ್ರೀನ್ ಮೇಲೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ನೀವು ವಾಟ್ಸಪ್ ಮುಖಾಂತರ ನಿಮ್ಮ ಜನ್ಮ ದಿನಾಂಕ, ಜನ್ಮ ಸಮಯ ಮತ್ತು ಜನ್ಮಸ್ಥಳವನ್ನು ಕಳಿಸಿದರೆ ನಿಮ್ಮ ಒಂದು ಸಮಸ್ಯೆಗಳು ಏನೇ ಇದ್ದರೂ ಕೂಡ ತಿಳ್ಕೋಬಹುದು. ನಾವು ಕರೆಯ ಮುಖಾಂತರ ಸಮಯ ಸಿಕ್ಕ ಸಂದರ್ಭದಲ್ಲಿ ನಾವೇ ಕರೆ ಮಾಡಿ ತಿಳಿಸಲಾಗತ್ತೆ. ನಿಮ್ಮ ಜನ್ಮ ಕುಂಡಲಿಯನ್ನು ಕೂಡ ನಿಮ್ಮ ವಾಟ್ಸಪ್ ನಂಬರ್ಗೆ ಕಳಿಸಲಾಗತ್ತೆ. ಈ ಒಂದು ವಿಶ್ಲೇಷಣೆಯಲ್ಲಿ ಅಂದರೆ ಜನ್ಮ ಸಮಯ ಕೆಲವ್ರಿಗೆ ಇರೋದಿಲ್ಲ, ಜನ್ಮ ದಿನಾಂಕನೇ ಇರಲ್ಲ ಅಂತ ಅಂದ ಪಕ್ಷದಲ್ಲಿ ನಿಮ್ಮ ಹೆಸರು ಕಳಿಸಿ ನಿಮ್ಮ ಒಂದು ಸ್ವಸ್ಥಾನನ ಕಳಿಸಿದರೆ ನಾವು ನಿಮ್ಮ ಕರೆ ಮುಖಾಂತರ ಪ್ರಶ್ನೆ ಫಲದರ್ಪಣ ಮುಖಾಂತರ, ಅಂದರೆ ತಾಂಬೂಲ ಪ್ರಶ್ನೆ ಆಗಿರ್ಬೋದು ಅಥವಾ ಕವಡೆ ಪ್ರಶ್ನೆ ಆಗಿರ್ಬೋದು, ಈ ಒಂದು ಸಂಖ್ಯಾಶಾಸ್ತ್ರ ಮುಖೇನ ಕೂಡ ನಿಮ್ಮ ಒಂದು ಸಮಸ್ಯೆಗಳನ್ನು ಪರಿಹರಿಸುವಂತಹ ಒಂದು ಸೂಕ್ಷ್ಮವಾದಂತಹ ಒಂದು ವಿಶ್ಲೇಷಣೆಯನ್ನು ನೀಡಲಾಗುತ್ತೆ ಮತ್ತು ಬದುಕಿನ ದಾರಿಯನ್ನು ಸುಗಮವಾಗಿ ಸಾಗಿಸುವಂತಹ ಒಂದು ಅನುಕೂಲ ಸ್ಥಿತಿಯನ್ನು ಕೂಡ ನಾವು ಸಜೆಷನ್ಸ್ ನೀಡಲಾಗುತ್ತೆ. ಹಾಗೆ ನಿಮಗೆ ಇಷ್ಟ ಇದ್ದಲ್ಲಿ ನಮ್ಮ ಒಂದು ಚಾನಲ್ನ ಮುಖ್ಯವಾಗಿ ಪ್ರಥಮ ಬಾರಿಗೆ ನಿಮಗೆ ಈ ಒಂದು ವಿಷಯಗಳಲ್ಲೂ ಕೂಡ ಅರ್ಥ ಆಗ್ತಾ ಇದೆ ಅಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ ಮತ್ತು ನಿಮ್ಮ ಹಿತೈಷಿಗಳಿಗೆ ಶೇರ್ ಮಾಡಿ ಅಂತ ಪ್ರಾರ್ಥಿಸ್ತಾ ಈಗ ವಾರ ಭವಿಷ್ಯ ಕಾರ್ಯಕ್ರಮನ ಪ್ರಾರಂಭಿಸೋಣ. ನೋಡಿ, ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ಪ್ರತಿ ವಾರ ಯಾವ ರೀತಿ ಇದೆ, ಯಾವ ದಿನಕ್ಕೆ ಯಾವ ಒಂದು ಗ್ರಹಗಳ ಚಲನೆ ಬದಲಾವಣೆ, ಯಾವ ನಕ್ಷತ್ರದ ಬಲ ಬರುತ್ತೆ ಯಾವ ರಾಶಿಗೆ ಅಂತ ನೋಡಿದ್ರೆ, ಮೊದಲಿಗೆ ಮೇಷರಾಶಿಯವರಿಗೆ ಹೆಂಗಿದೆ ಅಂತ ನೋಡೋಣ. ದಿನಾಂಕ 19 ಜನವರಿ 2025ರಿಂದ ದಿನಾಂಕ 25 ಜನವರಿ 2025ರವರೆಗೂ ಈ 7 ದಿನಗಳ ಕಾಲ ಯಾವ ರೀತಿ ಇರುತ್ತೆ ಅಂತ ನೋಡಿದ್ರೆ, ಮೊದಲಿಗೆ ದಿನಾಂಕ 19ನೇ ತಾರೀಕು ಭಾನುವಾರ, ನಕ್ಷತ್ರ ಉತ್ತರ ನಕ್ಷತ್ರ, ಸಾಯಂಕಾಲ 5:30ವರೆಗೂ ಇರುತ್ತೆ. ನೋಡಿ, ಇವತ್ತಿನ ದಿನ ಬಹುಳ ಷಷ್ಠಿ ದಿನ ಪೂರ್ತಿ ಇರ್ತಕ್ಕಂತಹದ್ದು, ಕರ್ಮೂರು ಮಹಾವಿಷ್ಣು ಉತ್ಸವ ನೆರವೇರುವಂತಹದ್ದು, ಕದ್ರಿ ರಥೋತ್ಸವ, ರಾಣಾ ಪ್ರತಾಪ ಸಿಂಗರವರ ಪುಣ್ಯ ದಿನಾಚರಣೆ ಕೂಡ ನಡೆಯುತ್ತೆ. ನೋಡಿ, ಇವತ್ತಿನ ದಿನದ ಗ್ರಹಚಾರ ಫಲ ಯಾವ ರೀತಿ ಇರುತ್ತೆ ಅಂದರೆ, ಉತ್ತರ ನಕ್ಷತ್ರದ ಫಲ ಮೇಷರಾಶಿಯವರಿಗೆ ಏನು ಫಲ ಕೊಡುತ್ತೆ ಅನ್ನುವಂಥದ್ದನ್ನು ನೋಡೋಣ. ಬಹುಮುಖ್ಯವಾಗಿ ಇವತ್ತಿನ ದಿನ ಪೂರ್ವಜನ್ಮ ಸುಕೃತ ಫಲ ಅಂತೇಳಿ ಹೇಳ್ತೀವಿ. ನೋಡಿ, ಪೂರ್ವಜನ್ಮದಲ್ಲಿ ಏನೋ ಪುಣ್ಯ ಮಾಡಿದರೆ ಅದರ ಪ್ರತಿಫಲವಾಗಿ ಕರ್ಮ ರೀತಿಯೇನ ಅನುಕೂಲಗಳಾಗುವಂತಹದ್ದು, ವಿಶೇಷವಾಗಿ ಸುಖ ನೆಮ್ಮದಿ ಬಂಧುತ್ವದ ಒಂದು ಸಮೃದ್ಧಿ ಸಿಗುವಂಥದ್ದು, ಅಂದರೆ ಬಂಧುಗಳಿಂದ ನಮಗೇನೋ ಒಂದು ಹಿತೈಷಿಗಳಾಗಿರ್ತಾರೆ, ಅವರಿಂದ ಒಂದು ಅನುಕೂಲ ಆಗುವಂತಹದ್ದು, ವಿದ್ಯಾಭ್ಯಾಸಕ್ಕಾಗಿರ್ಬೋದು, ವೃತ್ತಿಗಾಗಿರ್ಬೋದು, ನಿಮಗೇನಾದರೂ ಪ್ರೋಗ್ರೆಸ್ ಕೆಲಸ ಕಾರ್ಯಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಬಿಸ್ನೆಸ್ಸು, ವ್ಯಾಪಾರ ವ್ಯವಹಾರ ಏನೇ ಮಾಡೋದಕ್ಕಾಗಲಿ ಸಹಕಾರ ನೀಡುವಂತಹ ಅನುಕೂಲ ನಿಮ್ಮ ಮಿತ್ರರಿಂದ ಮತ್ತು ಬಂಧುಗಳಿಂದ ಆಗುವಂತಹದ್ದು ನೀವು ಇವತ್ತಿನ ದಿನ ನೋಡ್ತೀರಾ. ಇವತ್ತು ತುಂಬ ಉತ್ತಮವಾದಂಥ ಫಲ ನೋಡುವಂತಹದ್ದು. ಇನ್ನು 20ನೇ ತಾರೀಕು ಸೋಮವಾರ, ಹಸ್ತ ನಕ್ಷತ್ರ ರಾತ್ರಿ 8:30 ಇರುತ್ತೆ. ಇವತ್ತಿನ ದಿನ ಬಹುಳ ಸಪ್ತಮಿ ದಿನಪೂರ್ತಿ ಇರ್ತಕ್ಕಂತಹದ್ದು. ನೋಡಿ, ಇವತ್ತು ತಟ್ಟಿನಾಯಕನಹಳ್ಳಿ ರಥೋತ್ಸವ ಕಾರ್ಯಕ್ರಮ ಇರ್ತಕ್ಕಂತಹದ್ದು, ಉದಗಟ್ಟಿ ನರಸಿಂಹ ಭಾರತಿ ಸ್ವಾಮೀಜಿಗಳ ಆರಾಧನೆ ಕೂಡ ಇವತ್ತಿನ ದಿನ ವಿಶೇಷವಾಗಿ ಆಚರಣೆ ಮಾಡ್ತಾರೆ. ನೋಡಿ, ಇವತ್ತಿನ ದಿನ ಹಸ್ತ ನಕ್ಷತ್ರದ ಬಲ ಯಾವ ರೀತಿ ಇರುತ್ತೆ ಮೇಷರಾಶಿಯವರಿಗೆ ಅನ್ನುವಂತಹದನ್ನು ನಾವು ನೋಡೋಣ. ನೋಡಿ, ಈ ನಕ್ಷತ್ರದ ಬಲದ ಪ್ರಕಾರ ಬಹುಮುಖ್ಯವಾಗಿ ನಿಮ್ಮ ಸ್ವಸ್ಥಾನ, ಮನೆ ಕಡೆ ಏನೋ ಸುಖ ನೆಮ್ಮದಿ, ಮಿತ್ರರು ನಿಮ್ಮ ಮನೆಗೆ ಬಂದು ಹೋಗುವಂತಹದ್ದು ಇವತ್ತು ಆಗಮನ ಆಗ್ತಾರೆ. ನೋಡಿ, ನಿಮ್ಮ ಮನೆ ಕಡೆ ಯಾರೋ ಸ್ನೇಹಿತರು ಸಡನ್ನಾಗಿ ನಿಮ್ಮ ಮನೆಗೆ ಬರ್ತಾಯಿದ್ದೀನಿ
ಅಂತ ಹೇಳ್ಬಿಟ್ಟು ಸರ್ಪ್ರೈಸಾಗಿ ಬರುವಂತಹ ಒಂದು ಸಾಧ್ಯತೆ ಇರುತ್ತೆ. ಇದರಿಂದ ನಿಮಗೆ ಸಂತೋಷ ಆಗುವಂತಹದ್ದು, ಅವರೊಂದಿಗೆ ಸೇರಿ ಮುಕ್ತವಾಗಿ ಮಾತಾಡುವಂತಹ ಒಂದು ಅವಕಾಶ, ಕಾಲಹರಣ ಮಾಡುವಂತಹ ಅವಕಾಶ, ಒಳ್ಳೆಯ ರೀತಿಯ ಪ್ರತಿಫಲ ಸಿಗತ್ತೆ. ಅಂದರೆ ಆ ಸ್ನೇಹಿತರು ಮಿತ್ರರಿಂದ ಒಂದು ಸುಖ ಪ್ರಯೋಗದ ಅನುಕೂಲಗಳು ಕೂಡ ನಡೆಯುತ್ತೆ. ಹಾಗಾಗಿ ಒಳ್ಳೆಯ ರೀತಿಯ ಅನುಕೂಲ ಸ್ಥಿತಿ ಇದೆ. ವಿಶೇಷವಾಗಿ ಭೂಮಿಯ ವ್ಯವಹಾರಗಳು, ಬಿಸ್ನೆಸ್ ಮಾಡುವಂಥ ವಿಚಾರ, ಒಂದು ಮನೆ ಕಟ್ಟುವ ವಿಚಾರ, ಮುಂದಿನ ಜೀವನ ಏನು ಮಾಡಬೇಕು ಅನ್ನುವಂಥ ಸಜೆಷನ್ಸ್ ಇವತ್ತು ನಿಮಗೆ ಸ್ನೇಹಿತರಿಂದ ಸಿಗುವಂತಹ ನೀವು ಇವತ್ತು ನೋಡ್ತೀರಾ. ಇನ್ನು 21 ಮಂಗಳವಾರ, ಚಿತ್ತಾ ನಕ್ಷತ್ರ ರಾತ್ರಿ 11:38 ಇದೆ. ಇವತ್ತು ಬಹುಳ ಸಪ್ತಮಿ ಇರ್ತಕ್ಕಂತಹದ್ದು ಹಗಲು 10:48 ಇರುತ್ತೆ. ತದನಂತರ ದಿನಪೂರ್ತಿ ಅಷ್ಟಮಿ ನಡೆಯುವಂತಹದ್ದಿರುತ್ತೆ. ಹಾಗಾಗಿ ಹಗಲೆಲ್ಲ ಅಷ್ಟಮಿ ಇರೋದ್ರಿಂದ ಸ್ವಲ್ಪ ಪ್ರಯಾಣಗಳಿಗೆ ಅಸಡ್ಡೆಗಳಿರುತ್ತೆ. ಹೆಚ್ಚಿನ ಸ್ಥಿತಿಯಲ್ಲಿ ಇವತ್ತು ಪ್ರಯಾಣಗಳು ಹೋಗದಿರ ಇರತಕ್ಕಂತಹದ್ದು ಒಳ್ಳೆಯದು. ಯಾಕೆಂದರೆ ಮಂಗಳವಾರ ದಿನ ಅಷ್ಟಮಿ ಬಂದರೆ ಅಷ್ಟನಷ್ಟ ಕಷ್ಟ ಅಂತೇಳಿ ಹೇಳ್ಬಿಟ್ಟು ಮತ್ತು ಶುಭ ಕಾರ್ಯಗಳಿಗೆ ಪ್ರಯಾಣ ಮಾಡ್ತಾ ಇರ್ತೀರ, ಅದರ ಅಡಚಣೆಗಳಾಗತ್ತೆ, ಅಡ್ಡವಿಡ್ಡೂರಿಗಳು ನಡೆಯುತ್ತೆ, ನಡೆದಿರೋ ಕೆಲಸಗಳೆಲ್ಲ ಕೂಡ ಮಧ್ಯದಲ್ಲಿ ನಿಂತು ಹೋಗುವಂಥ ಸ್ಥಿತಿಯಲ್ಲಿರುತ್ತೆ. ಹಾಗೆ ಇವತ್ತಿನ ತಿಥಿಯ ಬಲ, ವಾರ ಬಲ ಅಷ್ಟೊಂದು ಸಮರ್ಪಕವಾಗಿಲ್ಲ. ಇನ್ನು ಸ್ವಾಮಿ ವಿವೇಕಾನಂದರವರ ಜಯಂತಿ ಮತ್ತು ಉಜಿರೆ ಜನಾರ್ದನ ವಿಠ್ಠಲ ಪಂಚಲಿಂಗೇಶ್ವರ ಸ್ವಾಮಿಯ ರಥೋತ್ಸವ ಕಾರ್ಯಕ್ರಮ ಕೂಡ ಇವತ್ತು ನೆರವೇರ್ತಾ ಇರ್ತಕ್ಕಂಥದ್ದು ವಿಶೇಷ. ಇವತ್ತಿನಿಂದ ಜ್ಯೋತಿಷ್ಯ ವಿಚಾರ ನೋಡಿದ್ರೆ ನೋಡಿ, ಬಹುಮುಖ್ಯವಾಗಿ ವಿಶೇಷವಾಗಿ ಕುಜನ ಅನುಗ್ರಹ ಬಹುಮುಖ್ಯವಾಗಿರುತ್ತೆ. ಹಾಗಾಗಿ ನಿಮಗೆ ಪ್ರಯತ್ನಕಾರಿ, ಆಟ ಸ್ವಭಾವಿ ಏನಿದೆ, ನಿಮ್ಮ ವೈಯಕ್ತಿಕವಾದಂತಹ ದೃಢತೆ, ನಿರ್ಧಾರಗಳು ಮತ್ತು ನಿಮ್ಮ ಒಂದು ಭಾತೃಸ್ಥಾನಗಳಲ್ಲಿ ಅಕ್ಕ ತಂಗಿರು, ಅಣ್ಣ ತಮ್ಮಂದಿರು ಸಹಯೋಗ ಆಗುವಂಥದ್ದು, ವೈಯಕ್ತಿಕವಾಗಿ ನಿಮ್ಮ ಜೊತೆ ಬಂದು ಏನೋ ಒಂದು ಕೆಲಸ ಕಾರ್ಯಗಳ ಬಗ್ಗೆ ಮಾತಾಡುವಂತಹದ್ದು, ಮತ್ತು ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಗಮನಿಸಿ, ಸ್ವಲ್ಪ ಡೈಜೆಷನ್ ರಿಲೇಟೆಡ್ ಬರುವಂತಹದ್ದು, ಆರೋಗ್ಯದಲ್ಲಿ ಸ್ವಲ್ಪ ಹೊಟ್ಟೆ ನೋವಿನ ಸಮಸ್ಯೆ ಬರುವಂತಹದ್ದು, ಅಜೀರ್ಣ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡೋದರಿಂದ ಈ ಒಂದು ಆರೋಗ್ಯದಲ್ಲಿ ವೈಪರೀತ್ಯಗಳು ಬರದಿರ ಇರುತ್ತೆ. ಇವತ್ತು ವಿಶೇಷವಾಗಿ ದಂಪತಿಗಳಿಗೆ ಸೌಖ್ಯ ಪ್ರಾಪ್ತಿ ಉಂಟಾಗುತ್ತೆ. ಸೊ ನೀವು ಅಂದುಕೊಂಡಂತಹ ಒಂದು ಪ್ರಯತ್ನ ಬಲಗಳು, ಶುಕ್ರಬಲ ಅಂದರೆ ಧನ ಪ್ರಾಪ್ತಿ ಸಿಗುವಂತಹದ್ದು ವಿಶೇಷವಾಗಿ ದಂಪತಿಗಳಲ್ಲಿ ಯಾರಿಗೆ ಈ ಒಂದು ಮೇಷರಾಶಿ ಇದೆಯೋ ಅವರಿಗೆ ಇವತ್ತು ಧನ ಪ್ರಾಪ್ತಿ ಸಿಗುವಂತಹದ್ದು, ಯಾವುದೋ ಒಂದು ರೀತಿಯಲ್ಲಿ ದುಡ್ಡು ಕಾಸು ಕೊಡುವಂಥದ್ದು, ಇಲ್ಲ ನಿಮ್ಮ ಅಣ್ಣ ತಮ್ಮಂದರೆ ಬಂದು ನಿಮಗೆ ಸಪೋರ್ಟ್ ಮಾಡುವಂತಹದ್ದು, ಇಟ್ಕೊಳ್ಳಿ ನಿಮ್ಮ ಹತ್ರ ಇರಲಿ ಅಂತೇಳಿ ಕೊಡುವಂತಹದ್ದು, ದುಡ್ಡಿನ ಮೂಲ ಬರುವಂತಹ ಸಾಧ್ಯತೆ ನಿಮಗೆ ಭಾತೃಸ್ಥಾನದಿಂದ, ವೈಯಕ್ತಿಕ ಅಭಿವೃದ್ಧಿಗಳಿಂದ ಬರುವಂತಹ ಸಾಧ್ಯತೆ ಇರುತ್ತೆ. ಇನ್ನು 22ನೇ ತಾರೀಕು ಬುಧವಾರ, ಇವತ್ತು ಸ್ವಾತಿ ನಕ್ಷತ್ರ ರಾತ್ರಿ 2:34 ಇರುತ್ತೆ. ಇವತ್ತು ಬಹುಳ ಅಷ್ಟಮಿ ಹಗಲು 12:58 ಇರೋದು. ತದನಂತರ ನವಮಿ ತಿಥಿ ಪ್ರಾರಂಭ ಆಗುತ್ತೆ. ಇವತ್ತು ಗೋಪಾಲ ದಾಸನ ಆರಾಧನೆ ಇರ್ತಕ್ಕಂತಹದ್ದು, ರಾಣಿಬೆನ್ನೂರು ಸರಿಯಾಭಿಜ್ಞ ತೀರ್ಥರ ಆರಾಧನೆ ಕೂಡ ಇವತ್ತು ಇರ್ತಕ್ಕಂತಹದ್ದು. ನೋಡಿ, ಇವತ್ತು ವಿಶೇಷವಾಗಿ ಈ ಒಂದು 3 ಕಾರ್ಯಕ್ರಮಗಳು ಬಹಳಷ್ಟು ಪ್ರಮಾಣದಲ್ಲಿ ನಡೆಯುವಂತಹದ್ದಿದೆ. ಇವತ್ತು ಹೆಚ್ಚಿನ ಸ್ಥಿತಿಯಲ್ಲಿ ದಂಪತಿಗಳಿಗೆ ಸ್ವಲ್ಪ ಖರ್ಚುಗಳು ಜಾಸ್ತಿ, ಸುತ್ತಾಟ ತಿರುಗಾಟ, ಅನವಶ್ಯಕವಾದಂತಹ ಒಂದು ವ್ಯವಹಾರಗಳಿಗೋಸ್ಕರ ಏನೋ ಒಂದು ಬೇಕು ಅಂತ ತೊಗೊಂಡ್ಬಿಡೋಣ ಅನ್ನುವಂಥದ್ದು, ನಿಮ್ಮ ಕಣ್ಣಿಗೆ ಕಾಣಿಸಿದ್ದು ತೊಗೊಂಡ್ಬಿಡೋಣ ಅನ್ನುವಂತಹದ್ದು, ಅದಕ್ಕೋಸ್ಕರ ಸ್ವಲ್ಪ ಧನವ್ಯಯ ಆಗುವಂತಹದ್ದು, ದುಡ್ಡು ಖರ್ಚು ಬರುವಂತಹದ್ದು, ಮತ್ತು ಯಾವುದೋ ಅನವಶ್ಯಕವಾದಂತಹ ಕಾರ್ಯಕ್ರಮಗಳು ಬಂದುಬಿಡುವಂತಹದ್ದು. ಅದಕ್ಕೋಸ್ಕರ ದಂಪತಿಗಳು ನೀವು ಆತುರಾತುರವಾಗಿ ಹೋಗಿ ಆ ಒಂದು ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡುವಂತಹದ್ದು ಬರುತ್ತೆ. ಇದಕ್ಕೆ ಸ್ವಲ್ಪ ಖರ್ಚಿನ ವಿಚಾರ ಇದೆ. ಇವತ್ತು ಸ್ವಲ್ಪ ಆದಷ್ಟು ನೀವು ಗಮನ ಹರಿಸಿ ಮುಂದುವರಿಸುವಂತಹದ್ದು ಒಳ್ಳೆಯದು. ಇನ್ನು ಹೆಚ್ಚಿನ ಸ್ಥಿತಿಯಲ್ಲಿ ದುರ್ಗಾದೇವಿ ಆರಾಧನೆ ಮಾಡಿದ್ರೆ ಈ ಒಂದು ಖರ್ಚುಗಳಿಂದ ವೈಪರೀತ್ಯಗಳು ಬಾರದಿರ ಇರುತ್ತೆ. ಇನ್ನು 23 ಗುರುವಾರ, ಇವತ್ತು ವಿಶಾಖ ನಕ್ಷತ್ರ ಇರ್ತಕ್ಕಂತಹದ್ದು ಬೆಳಗಿನ ಜಾವ 5:10 ಅಂದರೆ ದಿನಪೂರ್ತಿ ಇವತ್ತಿರುತ್ತೆ. ಮತ್ತು ಬಹುಳ ನವಮಿ ಹಗಲು 3:02 ಇರ್ತಕ್ಕಂತಹದ್ದು. ನೇತಾಜಿ ಜನ್ಮದಿನಾಚರಣೆ, ತಂಗೈ ದುರ್ಗಾ ಪರಮೇಶ್ವರಿ ಉತ್ಸವ ಕಾರ್ಯಕ್ರಮ ಕೂಡ ಇವತ್ತು ನೆರವೇರುತ್ತೆ. ನೋಡಿ, ಇವತ್ತು ವಿಶೇಷವಾಗಿ ನೋಡಿ ಮೇಷರಾಶಿಯವರಿಗೆ ಗುರುವಿನ ಬಲ ಮತ್ತು ಶುಕ್ರ ಬಲ ತುಂಬ ಚೆನ್ನಾಗಿದೆ. ಹಾಗಾಗಿ ಧನಪ್ರಾಪ್ತಿ ಯೋಗ, ಭಾಗ್ಯ ಪ್ರಾಪ್ತಿ ಮತ್ತು ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥ ಪ್ರತಿಫಲ ಭಾಗ್ಯದ ರೂಪದಲ್ಲಿ ಬರುವಂತಹದ್ದು, ಧನದ ರೂಪದಲ್ಲಿ ಬರುವಂತಹದ್ದು. ನೋಡಿ, 2 ರೀತಿಯ ಒಂದು ಅನುಕೂಲ ಸ್ಥಿತಿಗಳು ಚೆನ್ನಾಗಿದೆ. ವಿಶೇಷವಾಗಿ ದಂಪತಿಗಳಿಗೆ ಸುಖ ಕೊಡುವಂತಹದ್ದು, ಸಂತೋಷ ಕೊಡುವಂತಹದ್ದು ಇವತ್ತಿನ ದಿನ ನಡೆಯುತ್ತೆ, ಚೆನ್ನಾಗಿದೆ. 24ನೇ ತಾರೀಕು ಶುಕ್ರವಾರ, ಇವತ್ತು ಅನುರಾಧ ನಕ್ಷತ್ರ ದಿನಪೂರ್ತಿ ಇರ್ತಕ್ಕಂತಹದ್ದು. ನೋಡಿ, ಇವತ್ತು ಬಹುಳ ದಶಮಿ ಹಗಲು 4:46 ಇರುತ್ತೆ. ತದನಂತರ ಏಕಾದಶಿ ಇರ್ತಕ್ಕಂತಹದ್ದು. ಇವತ್ತು ತಲಕಾಡು
ಮನೋನ್ಮನಿ ಜಯಂತಿ ಇರ್ತಕ್ಕಂತಹದ್ದು, ಪಾರ್ಶ್ವನಾಥ ಜನ್ಮದಿನಾಚರಣೆ ಕೂಡ ಇವತ್ತು ನೆರವೇರ್ತಾ ಇರ್ತಕ್ಕಂತಹದ್ದು. ನೋಡಿ, ಇವತ್ತಿನ ದಿನ ಜ್ಯೋತಿಷ್ಯ ವಿಚಾರ ನೋಡಿದ್ರೆ ವೃತ್ತಿ ಆದಾಯ ನೋಡಿ, ಕರ್ಮ ರೀತಿಯನ್ನು ಲಾಭ ಅಂತೇಳಿ ಹೇಳ್ತೀವಿ. ನೋಡಿ, ಯಾವುದೋ ಒಂದು ಕೆಲಸ ಮಾಡ್ತಾ ಇರ್ತೀರ, ಅದರಿಂದ ಲಾಭ ಬರುತ್ತೆ. ಯಾವುದೋ ಒಂದು ನೀವು ಕ್ರಿಯೆ ಮಾಡ್ತಾ ಇರ್ತೀರ, ಕೆಲಸ ಕಾರ್ಯ, ಅದರಿಂದ ಇವತ್ತು ದುಡ್ಡು ಬಂದುಬಿಡುತ್ತೆ, ಸೆಟ್ಲ್ಮೆಂಟ್ ಆಗಿಬಿಡುತ್ತೆ. ಸೊ ಯಾರೂ ಲೇಟ್ ಮಾಡಲ್ಲ. ನೀವು ಮಾಡಿರ್ತಕ್ಕಂತಹ ಕೆಲಸ ಕಾರ್ಯಕ್ಕೆ ಧನಪ್ರಾಪ್ತಿ. ಶುಕ್ರವಾರ ಬೇರೆ ನೋಡಿ, ದುಡ್ಡು ಬಂದರೆ ಒಳ್ಳೆಯದು, ಮಹಾಲಕ್ಷ್ಮಿ ಬಂದಂಗೆ. ಸ್ವಲ್ಪ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಗಮನಿಸಬೇಕು. ಆರೋಗ್ಯ ಅಂತಂದರೆ ಸ್ವಲ್ಪ ಹೊಟ್ಟೆಯಲ್ಲಿ ಉರಿ ಆಗುವಂತಹದ್ದು, ಗ್ಯಾಸ್ಟ್ರಿಕ್ ರಿಲೇಟೆಡ್ ಬರುವಂತಹದ್ದು, ಸ್ವಲ್ಪ ಸುಸ್ತು ಆಯಾಸ ಆಗುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಶನೇಶ್ವರ ಸ್ವಾಮಿಯ ದರ್ಶನ ಮಾಡಿ ಸುಫಲನ ಪಡಿತೀರಾ. ಇನ್ನು 25ನೇ ತಾರೀಕು ಶನಿವಾರ ಬೆಳಗ್ಗೆ 7 ಗಂಟೆ 6 ನಿಮಿಷದವರೆಗೂ ಇವತ್ತು ಜ್ಯೇಷ್ಠ ನಕ್ಷತ್ರ ದಿನಪೂರ್ತಿ ಇರ್ತಕ್ಕಂತಹದ್ದು. ನೋಡಿ, 7 ಗಂಟೆ 6 ನಿಮಿಷದ ನಂತರ ದಿನಪೂರ್ತಿ ಜ್ಯೇಷ್ಠ ನಕ್ಷತ್ರ ನಡೆಯುತ್ತೆ. ಇವತ್ತು ಬಹುಳ ಏಕಾದಶಿ ಸಾಯಂಕಾಲ 6 ಗಂಟೆ 8 ನಿಮಿಷದವರೆಗೂ ಇರ್ತಕ್ಕಂತಹದ್ದು. ಇವತ್ತು ಕೋಟಗಲ್ನಲ್ಲಿ ಚಂದ್ರಮೌಳೇಶ್ವರ ಸ್ವಾಮಿಯವರ ವಿಶೇಷವಾಗಿ ರುದ್ರಾಭಿಷೇಕ ಹೋಮ ಹವನಾದಿಗಳು ನಡೆಯುವಂತಹ ಕಾರ್ಯಕ್ರಮ ಇದೆ. ಮತ್ತು ಸರ್ವೇಶಾಂ ಏಕಾದಶಿ ನೋಡಿ, ಏಕಾದಶಿ ಉಪವಾಸ ಇರ್ತಕ್ಕಂಥವರು ಇವತ್ತಿನ ದಿನ ಮಹಾವಿಷ್ಣುನ ಆರಾಧನೆ ಮಾಡಿ ಶುಭದಾಯಕ ಫಲ ಪಡಿತೀರಾ. ನೋಡಿ, ಜ್ಯೋತಿಷ್ಯ ವಿಚಾರ ನೋಡಿದ್ರೆ ನೋಡಿ, ಇವತ್ತು ವಿಶೇಷವಾಗಿ ಭೂಮಿ ವ್ಯವಹಾರಗಳು ಮತ್ತು ದುಡ್ಡಿನ ವ್ಯವಹಾರಗಳು, ವೃತ್ತಿಯ ಕೆಲಸ ಕಾರ್ಯಗಳಲ್ಲಿ ವಿಶೇಷವಾಗಿ ಬಲ ಇರುತ್ತೆ. ಸ್ವಲ್ಪ ವೈಪರೀತ್ಯಗಳು ಆ ಕೆಲಸ ಕಾರ್ಯಗಳಲ್ಲಿ, ಪ್ರಯತ್ನದಲ್ಲಿ ಮತ್ತು ನೀವು ಮಾಡುವಂತಹ ವೃತ್ತಿಯಲ್ಲಿ ಸ್ವಲ್ಪ ಅಡೆತಡೆಗಳು ಬರುವಂತಹದ್ದಿದೆ, ಅಡೆತಡೆಗಳು ಎದುರಾಗುವಂತಹ ಸಾಧ್ಯತೆ ಇದೆ. ಮತ್ತು ವಿಶೇಷವಾಗಿ ಭೂಮಿ ವ್ಯವಹಾರದಲ್ಲಿ ಸಕ್ಸಸ್ ಸಿಗುವಂತಹದ್ದಿದೆ. ಸ್ವಲ್ಪ ನೀವು ಶನೇಶ್ವರ ಸ್ವಾಮಿಯ ಆರಾಧನೆ ಮಾಡಿ ಶನಿದೇವರ ಮುಂದೆ ಎಳ್ಳುಬತ್ತಿ ಬೆಳೆಸೋದ್ರಿಂದ ಇವತ್ತು ಶನಿವಾರದ ದಿವಸ ಶುಭವಾದಂತಹ ಫಲಗಳು, ಕಷ್ಟ ಕಾರ್ಪಣ್ಯಗಳು ನಿವಾರಣೆ ಆಗಿ ಸುಗಮವಾದಂತಹ ದಾರಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ನಿರ್ವಹಿಸುವಂತಹದ್ದು, ಹಣಕಾಸಿನ ಆಗಮನ ಆಗುವಂತಹದ್ದು ಒಳ್ಳೆಯ ರೀತಿ ಇರುತ್ತೆ. ಹಾಗೆ ನೋಡಿ, ಈ 7 ದಿನಗಳ ಕಾಲ ಈ ವಾರ ಭವಿಷ್ಯದಲ್ಲಿ ತುಂಬ ಉತ್ತಮವಾದಂಥ ಫಲ ಮೇಷರಾಶಿಯವರಿಗಿದೆ. ನಿಮ್ಮೆಲ್ರಿಗೂ ಕೂಡ ನಿಮ್ಮ ಇಷ್ಟ ದೇವರ ಅನುಗ್ರಹ ಸದಾಕಾಲ ಸಿಕ್ಕಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ. ನೋಡಿ, ಈ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ 7 ದಿನಗಳ ಒಂದು ವಿಶೇಷವಾದಂತಹ ಒಂದು ವಿಷಯ, ಯಾವ್ಯಾವ ದಿನಕ್ಕೆ ಆ ಒಂದು ರಾಶಿ ನಕ್ಷತ್ರಗಳ ಬದಲಾವಣೆ ಆಗ್ತಾ ಇರುತ್ತೆ, ಆ ಒಂದು ಗ್ರಹಗಳ ಬಲಾಬಲಗಳು ಯಾವ ರೀತಿ ಇರುತ್ತೆ ಅಂತ ನೋಡಿದ್ರೆ, ದಿನಾಂಕ 19 ಜನವರಿ 2025ರಿಂದ 25 ಜನವರಿ 2025ವರೆಗೂ ಈ 7 ದಿನಗಳು ಯಾವ ರೀತಿ ಇರುತ್ತೆ ವೃಷಭ ರಾಶಿಯವರಿಗೆ ಅಂತ ನೋಡೋಣ. ನೋಡಿ, ವೃಷಭ ರಾಶಿಯವರಿಗೆ ದಿನಾಂಕ 19 ಭಾನುವಾರ, ಉತ್ತರ ನಕ್ಷತ್ರ ಸಾಯಂಕಾಲ 5:30ವರೆಗೂ ಇರ್ತಕ್ಕಂತಹದ್ದು. ಇವತ್ತಿನ ದಿನ ಬಹುಳ ಷಷ್ಠಿ ದಿನಪೂರ್ತಿ ಇರ್ತಕ್ಕಂಥದ್ದು. ಇವತ್ತು ಕಾರ್ಮೂರು ಮಹಾವಿಷ್ಣು ಉತ್ಸವ, ಕದ್ರಿ ರಥೋತ್ಸವ ಕಾರ್ಯಕ್ರಮ, ರಾಣಾ ಪ್ರತಾಪ್ ಸಿಂಗ್ ಪುಣ್ಯ ದಿನಾಚರಣೆ ಕೂಡ ಇವತ್ತು ನಡೀತಾ ಇರ್ತಕ್ಕಂಥದ್ದು. ನೋಡಿ, ಇವತ್ತು ಜ್ಯೋತಿಷ್ಯ ವಿಚಾರ ನೋಡೋಣ. ವಿಶೇಷವಾಗಿ ಕಾರ್ಯಪ್ರವೃತ್ತಿ ಮಾಡೋ ರೀತಿಯಲ್ಲಿ ಸೂರ್ಯನ ಬಲ ಸಿಗುತ್ತೆ ಮತ್ತು ಬುಧನ ಬಲ ಸಿಗುತ್ತೆ. ಯಾವ ವಿಷಯಗಳಲ್ಲಿ ಅನ್ನೋಂಥದ್ದನ್ನು ನೋಡೋಣ. ನೋಡಿ, ನಿಮ್ಮ ಸ್ವಸ್ಥಾನಕ್ಕೆ ವಿಶೇಷವಾದಂಥ ಭಾಗ್ಯ ಪ್ರಾಪ್ತಿ ಸಿಗುವಂತಹದ್ದು, ಮನೆ ಕಡೆಯಿಂದ ಭಾಗ್ಯದ ಅನುಕೂಲಗಳಾಗುವಂತಹದ್ದು, ವಿಶೇಷವಾಗಿ ಮನೆ ಆಗಿರ್ಬೋದು, ಭೂಮಿ ಆಗಿರ್ಬೋದು, ಮತ್ತು ವಿದ್ಯಾರ್ಥಿಗಳಿಗೆ ಎಜುಕೇಷನ್ ವಿಚಾರದಲ್ಲಿ ಮನೆ ಕಡೆಯಿಂದ ಸಪೋರ್ಟ್ ಸಿಗುವಂತಹ ಒಂದು ವಿಷಯಗಳನ್ನ ನೀವು ಇವತ್ತಿನ ದಿನ ಗಮನಿಸ್ತೀರಾ. ಈ ವಿಚಾರದಲ್ಲಿ ಉತ್ತಮವಾದಂತಹ ಫಲ ನಿಮ್ಮದಾಗಿರುತ್ತೆ. ನೋಡಿ, ಇವತ್ತು ದಿನಾಂಕ 20 ಸೋಮವಾರ, ಹಸ್ತ ನಕ್ಷತ್ರ ರಾತ್ರಿ 8 ಗಂಟೆ 30 ನಿಮಿಷದವರೆಗೂ ಇರ್ತಕ್ಕಂತಹದ್ದು. ಇವತ್ತು ಬಹುಳ ಸಪ್ತಮಿ ದಿನ ಪೂರ್ತಿ ಇರ್ತಕ್ಕಂಥದ್ದು. ತಟ್ಟನಾಯಕನಲ್ಲಿ ರಥೋತ್ಸವ ಕಾರ್ಯಕ್ರಮ. ಇವತ್ತು ಉದಗಟ್ಟಿ ನರಸಿಂಹ ಭಾರತಿ ಸ್ವಾಮೀಜಿಗಳವರ ಆರಾಧನೆ ಕೂಡ ಇರ್ತಕ್ಕಂತಹದ್ದು. ನೋಡಿ, ಇವತ್ತು ಚಂದ್ರ ಮತ್ತು ಬುಧ ಗ್ರಹದ ಪ್ರಭಾವಗಳು ವಿಶೇಷವಾಗಿರುತ್ತೆ. ಹಾಗಾಗಿ ಯಾವ ವಿಷಯದಲ್ಲಿಂದ ನೋಡಿ, ನೀವು ಪೂರ್ವ ಜನ್ಮ ಸುಕೃತ ಫಲದ ಪ್ರಯತ್ನಗಳು ಇವತ್ತು ನೆರವೇರುತ್ತೆ. ಹಿಂದಿನ ಜನ್ಮದಲ್ಲಿ ಏನೋ ಕೋರಿಕೆಗಳಿರುತ್ತೆ. ಮತ್ತು ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಅಂದುಕೊಂಡಂತಹ ಪರಾಕ್ರಮಗಳು, ಪ್ರಯತ್ನಗಳು ಸಕ್ಸಸ್ ದಿನ ಆಗುವಂತಹದ್ದು ಇವತ್ತು ನೀವು ನೋಡ್ತೀರಾ. ನೋಡಿ, 21 ಮಂಗಳವಾರ, ಚಿತ್ತಾ ನಕ್ಷತ್ರ ರಾತ್ರಿ 11:38ವರೆಗೂ ಕೂಡ ಇರ್ತಕ್ಕಂತಹದ್ದು. ಇವತ್ತು ಬಹುಳ ಸಪ್ತಮಿ ಹಗಲು 10:48ವರೆಗೂ ಇರುತ್ತೆ. ತದನಂತರ ಅಷ್ಟಮಿ ತಿಥಿ ಹಗಲೆಲ್ಲ ಇರ್ತಕ್ಕಂತಹದ್ದು. ನೋಡಿ, ಸ್ವಾಮಿ ವಿವೇಕಾನಂದರ ಜಯಂತಿ, ಉಜಿರೆ ಜನಾರ್ದನ ವಿಠ್ಠಲ ಪಂಚಲಿಂಗೇಶ್ವರ ಸ್ವಾಮಿ ರಥೋತ್ಸವ ಕೂಡ ಇವತ್ತಿನ ದಿನ ನೆರವೇರ್ತಾ ಇರ್ತಕ್ಕಂಥದ್ದು. ನೋಡಿ, ಇವತ್ತು ಜ್ಯೋತಿಷ್ ವಿಚಾರ ನೋಡೋಣ. ಇವತ್ತು ಕುಜ ಮತ್ತು ಶುಕ್ರ ಗ್ರಹದ ಒಂದು ಪ್ರತಿಫಲದ ಅನುಕೂಲಗಳು ವಿಶೇಷವಾಗಿ ಲಭಿಸುತ್ತೆ. ಹಾಗಾಗಿ
ದಂಪತಿಗಳಿಗೆ ಧನಪ್ರಾಪ್ತಿ ಯೋಗ ಮತ್ತು ಖರ್ಚು ಮಾಡೋದ್ರಿಂದ ಸಂತೋಷ ಸಿಗುವಂತಹದ್ದು, ಲಾಭದಾಯಕವಾದಂತಹ ಹಣ ಬರುವಂತಹ ಒಂದು ವಿಷಯ, ಸುಖ ನೆಮ್ಮದಿ ಸಿಗುವಂತಹದ್ದು, ಮಿತ್ರರ ಸಹಯೋಗದಿಂದ ಸ್ವಲ್ಪ ಖರ್ಚುಗಳು ಮಾಡುವಂತಹದ್ದು. ನೋಡಿ, ಯಾರೋ ಮಿತ್ರರು ಬಂದರು ಅಂತ ಹೇಳ್ಬಿಟ್ಟು ಅವ್ರಿಗೋಸ್ಕರ ಸ್ವಲ್ಪ ಖರ್ಚು ಮಾಡ್ತೀರಾ, ಅದನ್ನು ಸ್ವಲ್ಪ ಸಂತೃಪ್ತಿ ಆಗತ್ತೆ. ವಿಶೇಷವಾಗಿ ವಿವಾಹ ಆಗೋದಕ್ಕೋಸ್ಕರ ಪ್ರಯತ್ನಗಳು ಕೂಡ ಇವತ್ತು ಮಾಡುವಂತಹದ್ದು ನಡೆಯುತ್ತೆ. ಸೊ ಸದವಕಾಶಗಳು ಇರುತ್ತೆ. ಇನ್ನು 22 ಬುಧವಾರ ಸ್ವಾತಿ ನಕ್ಷತ್ರ ರಾತ್ರಿ 2:34 ಇರುತ್ತೆ. ಸೊ ಇವತ್ತು ಬಹುಳ ಅಷ್ಟಮಿ ತಿಥಿ ಹಗಲು 12:58 ಇರುತ್ತೆ. ತದನಂತರ ನವಮಿ ತಿಥಿ ಪ್ರಾರಂಭ ಆಗುವಂತಹದ್ದು. ನೋಡಿ, ಇವತ್ತು ಗೋಪಾಲದಾಸರ ಆರಾಧನೆ, ಇವತ್ತು ರಾಣಿಬೆನ್ನೂರು ಸತ್ಯಾಭಿಜ್ಞ ತೀರ್ಥರವರ ಆರಾಧನೆ ಕೂಡ ಇರುತ್ತೆ. ನೋಡಿ, ಇವತ್ತು ರಾಹು ಮತ್ತು ಶುಕ್ರನ ಪ್ರಭಾವ. ನೋಡಿ, ರಾಹು ಲಾಭಸ್ಥಾನದಲ್ಲಿರ್ತಕ್ಕಂತಹದ್ದು. ಹಾಗಾಗಿ ಮಿತ್ರರು ಸ್ವಲ್ಪ ದುಡ್ಡು ಕಾಸು ತಗೊಂಡು ಕೊಡ್ತಾ ಇರಲ್ಲ. ಸೊ ತುಂಬ ನಿಧಾನ ಆಗಿಬಿಟ್ಟಿರುತ್ತೆ, ಕೊಡೋದೇ ಇಲ್ಲ ಎಷ್ಟೇ ಕೇಳಿದ್ರು. ಇವತ್ತು ಸ್ವಲ್ಪ ಪ್ರಯತ್ನ ಮಾಡಿ ದುರ್ಗಾದೇವಿಯನ್ನು ನೆನೆಸ್ಕೊಂಡು ನೀವು ಸ್ನೇಹಿತರ ಹತ್ರ ಉಳಿದೋಗಿರ್ತಕ್ಕಂಥದ್ದು, ಕೊಡ್ದಿರ ನಿಂತೋಗಿರ್ತಕ್ಕಂತಹ ದುಡ್ಡಿನ ವಿಚಾರ ದುರ್ಗಾದೇವಿ ಅನುಗ್ರಹದಿಂದ ಲಾಭವಾಗಿ ಬರುವಂತಹದ್ದು. ನೋಡಿ, ಆ ಸ್ನೇಹಿತರಿಗೆ ಯಾವುದೋ ಒಂದು ಆಕಸ್ಮಿಕ ಬರುವಂತಹ ದುಡ್ಡಿಂದ ನಿಮ್ಮ ಒಂದು ಬರುವಂತಹ ಒಂದು ಸೆಟಲ್ಮೆಂಟ್ಸ್ ಇವತ್ತಾಗುತ್ತೆ. ಮತ್ತು ಮಿತ್ರರಿಂದ ಸ್ವಲ್ಪ ವೈಪರೀತ್ಯಗಳಾಗೋ ಸಾಧ್ಯತೆಗಳು ಕೂಡ ಇರುತ್ತೆ. ಮತ್ತು ಸ್ತ್ರೀ ಸೌಖ್ಯ ವಿಚಾರದಲ್ಲಿ ಅಸಂತೃಪ್ತಿಕರ ಅಂದರೆ ನೋಡಿ, ಸ್ತ್ರೀಯರ ಜೊತೆ ವಾಗ್ವಾದಗಳಾಗುವಂತಹದ್ದು, ವೈಷಮ್ಯಗಳಾಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ತ್ರೀಯರಿಗೂ ಕೂಡ ಕಿರಿಕಿರಿ ಆಗುವಂತಹದ್ದು, ವೈಯಕ್ತಿಕವಾಗಿ ಆಗುವಂತಹದ್ದು. ಅದಕ್ಕೆ ಸ್ವಲ್ಪ ಅಮ್ಮನವರ ದರ್ಶನ ಮಾಡಿ ಈ ಒಂದು ವೈಪರೀತ್ಯಗಳು ನಿವಾರಣೆ ಮಾಡಿಕೊಳ್ಳುವಂತಹದ್ದು ನಿಮ್ಮ ಒಂದು ಕ್ರಿಯೆಯಲ್ಲಿರ್ತಕ್ಕಂತಹದ್ದಾಗಿರುತ್ತೆ. ನೋಡಿ, ಇವತ್ತು 23ನೇ ತಾರೀಕು ಗುರುವಾರ ವಿಶಾಖ ನಕ್ಷತ್ರ ಬೆಳಗಿನ ಜಾವ 5:10 ಇರುತ್ತೆ. ಇವತ್ತು ಬಹುಳ ನವಮಿ ಹಗಲು 3:02 ಇರ್ತಕ್ಕಂತಹದ್ದು. ನೇತಾಜಿ ಜನ್ಮದಿನಾಚರಣೆ ಮಾಡುವಂತಹದ್ದು. ತಂಗೈ ದುರ್ಗಾ ಪರಮೇಶ್ವರಿ ದೇವಿಯ ವಿಶೇಷವಾದಂತಹ ಉತ್ಸವ ಕಾರ್ಯಕ್ರಮ ಕೂಡ ನೆರವೇರುತ್ತೆ. ಇವತ್ತು ಜ್ಯೋತಿಷ್ ವಿಚಾರ ನೋಡೋಣ. ಇವತ್ತು ಸ್ವಲ್ಪ ವೈಯಕ್ತಿಕವಾಗಿ ದೃಢತೆ, ಅಭಿವೃದ್ಧಿ, ಒಂದು ಪ್ರತಿಫಲ ಲಾಭದಾಯಕವಾಗಿ ಕೊಡುವಂತಹದ್ದು ಮತ್ತು ಸ್ವಲ್ಪ ಆರೋಗ್ಯದಲ್ಲಿ ಥ್ರೋಟ್ ಸಂಬಂಧಿ ಸಮಸ್ಯೆಗಳು ಬರುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಸುಖ ನೆಮ್ಮದಿ ವಿಚಾರದಲ್ಲಿ ಆರೋಗ್ಯ ಸ್ವಲ್ಪ ಕೆಡಿಸ್ತಾ ಇರುತ್ತೆ. ಏನಪ್ಪ ಅಂದರೆ ಸ್ವಲ್ಪ ENT ಸಮಸ್ಯೆ ಬರುವಂಥದ್ದು, ಕಣ್ಣು ಕಿವಿ ಮೂಗು ಥ್ರೋಟು ಸಂಬಂಧಿಸಿದ ಸಮಸ್ಯೆ ಬಂದು ಹಾಸ್ಪಿಟ್ಲಿಗೆ ಸ್ವಲ್ಪ ಟ್ರೀಟ್ಮೆಂಟ್ ತಗೊಂಡು ಖರ್ಚುಗಳು ಮಾಡುವಂತಹ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗೃತೆಯಿಂದ ಇರೋದು ಇವತ್ತು ತುಂಬ ಉತ್ತಮಪ್ರದ. 24 ಶುಕ್ರವಾರ ಇವತ್ತು ಅನುರಾಧ ನಕ್ಷತ್ರ ದಿನಪೂರ್ತಿ ಇರ್ತಕ್ಕಂತಹದ್ದು. ನೋಡಿ, ಇವತ್ತು ಬಹುಳ ದಶಮಿ ತಿಥಿ ಹಗಲು 4:46 ಇರುತ್ತೆ. ಇವತ್ತು ತಲಕಾಡು ಮನೋನ್ಮನಿ ಜಯಂತಿ ಇರ್ತಕ್ಕಂತಹದ್ದು. ಪಾರ್ಶ್ವನಾಥ ಜನ್ಮದಿನಾಚರಣೆ ಕೂಡ ಇವತ್ತು ಇರ್ತಕ್ಕಂತಹದ್ದು. ನೋಡಿ, ಇವತ್ತು ಶನಿ ಮತ್ತು ಕುಜಿನ ಒಂದು ಪ್ರಭಾವದಲ್ಲಿ ನಿಮಗೆ ಕೆಲಸ ಕಾರ್ಯಗಳು ನಡೆಯುವಂತಹದ್ದಿದೆ. ಶುಕ್ರವಾರ 24. ನೋಡಿ, ಕುಜ ವಕ್ರಗತಿಯಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂತಹದ್ದು ಇವತ್ತು. ಹಾಗಾಗಿ ಕುಜಿನ ಪ್ರಭಾವ, ಶನಿ ಪ್ರಭಾವ ಎರಡೂ ಗ್ರಹಗಳು ಮಾರಕ ಗ್ರಹಗಳಾಗಿದೆ. ಸ್ವಲ್ಪ ಭಾಗ್ಯದ ವಿಚಾರ, ವೃತ್ತಿಯಲ್ಲಿ ಟೆನ್ಷನ್ಸ್ ಬರುತ್ತೆ. ಕೆಲಸ ಎಲ್ಲಿ ಮಾಡ್ತಾ ಇರ್ತೀರಾ ಆ ಕೆಲಸದಿಂದ ಒತ್ತಡ, ಟೆನ್ಷನ್ ಬರುವಂತಹದ್ದು, ದಂಪತಿಗಳಿಗೆ ಕಸಿವಿಸಿ ಆಗುವಂತಹದ್ದು. ಗಂಡ ಹೆಂಡತಿ ಮಧ್ಯೆ ಸ್ವಲ್ಪ ಏನೋ ಒಂದು ಕ್ಷುಲ್ಲಕವಾದ ಕಾರಣಗಳಿಂದ ವೈರಾಗ್ಯ ಭಾವನೆಗಳು ಬರುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಮತ್ತು ಏನೋ ಅದೃಷ್ಟ ಬರುತ್ತೆ, ಭಾಗ್ಯ ಅಂತ ಹೋಗ್ತೀರಾ, ಅದರ ಸ್ವಲ್ಪ ಅಡಚಣೆಗಳಾಗತ್ತೆ. ಇವತ್ತಲ್ಲ ನಾಳೆ ನೆಕ್ಸ್ಟ್ ಕೊಡ್ತೀವಿ ಮಾಡ್ತೀವಿ ಅಂತಾರೆ, ಅದು ನಿಧಾನ ಆಗ್ತಾ ಇರುತ್ತೆ. ಆ ವಿಚಾರದಲ್ಲಿ ಕೂಡ ಸ್ವಲ್ಪ ಚಿಂತೆ, ಯೋಚನೆ, ಆಲೋಚನೆ ಮಾಡುವಂತಹದ್ದು ಸ್ವಲ್ಪ ವೈಪರೀತ್ಯ ಕೊಡುತ್ತೆ. ಇನ್ನು 25ನೇ ತಾರೀಕು ಶನಿವಾರ ಬೆಳಗ್ಗೆ 7:06 ದಿನಪೂರ್ತಿ ಜ್ಯೇಷ್ಠ ನಕ್ಷತ್ರ ಇರುತ್ತೆ. ಇವತ್ತು ಬೋಳ ಏಕಾದಶಿ ಸಾಯಂಕಾಲ 6:08 ಇರ್ತಕ್ಕಂತಹದ್ದು. ಇವತ್ತು ಕೋಟಗಲ್ನಲ್ಲಿ ಚಂದ್ರಮೌಳೇಶ್ವರ ಸ್ವಾಮಿಯ ರುದ್ರಾಭಿಷೇಕ ಹೋಮ ಹವನಾದಿಗಳು ನಡೆಯುವಂತಹದ್ದು. ಮತ್ತು ಸರ್ವೇಶಾಂ ಏಕಾದಶಿ ಕೂಡ, ಏಕಾದಶಿ ಉಪವಾಸ ಮಾಡುವಂತಹವ್ರಿಗೂ ಕೂಡ ಇವತ್ತು ಮಹಾವಿಷ್ಣು ಅನುಗ್ರಹ ಸಿಗತ್ತೆ. ಇವತ್ತಿನ ದಿನ ಬುಧ ಮತ್ತು ಕುಜಗ್ರಹದ ಪ್ರಭಾವಗಳು, ಪ್ರತಿಫಲಗಳು ಲಭಿಸುತ್ತೆ. ಯಾರು ವ್ಯಾಪಾರ ಮಾಡ್ತಾರೆ, ವ್ಯವಹಾರ ಮಾಡ್ತಾ ಇರ್ತಾರೆ, ಬಿಸ್ನೆಸ್ ರಿಲೇಟೆಡ್ ಮಾಡುವಂತಹವರು, ಮೆಡಿಕಲ್ ಡಿಪಾರ್ಟ್ಮೆಂಟಲ್ಲಿರ್ತಕ್ಕಂಥವ್ರು, ಮತ್ತು ಕೆಲಸ ಕಾರ್ಯ ಕ್ರಿಯೆಗಳಲ್ಲಿ ಯಾರು ನಿರತರಾಗಿರ್ತಾರೆ ಅಂತಹವರಿಗೆ ಸ್ವಲ್ಪ ದುಡ್ಡು ಕಾಸು ಭಾಗ್ಯದ ರೂಪದಲ್ಲಿ ಬರುತ್ತೆ. ಮತ್ತು ವಿದ್ಯಾರ್ಥಿಗಳಿಗೂ ಸಹ ಇವತ್ತು ಭಾಗ್ಯದ ದಿನಗಳು ಅಂತೇಳಿ ಹೇಳ್ತೀನಿ. ಮತ್ತು ಯಾರು ಗರ್ಭಿಣಿ ಸ್ತ್ರೀಯರಿದ್ದಾರೆ ಅಂತಹವ್ರಿಗೂ ಕೂಡ ಇವತ್ತು ಅವ್ರಿಗೇನಾದರೂ ಪ್ರಸೂತಿ ಆದರೆ ಡೆಲಿವರಿ ಆಯಿತು ಅಂತಂದರೆ
ಒಳ್ಳೆಯ ರೀತಿಯ ಭಾಗ್ಯದ ದಿನ ಅಂತಲೇ ಹೇಳ್ಬೋದು. ಶುಭದಾಯಕವಾದ ಫಲಗಳಿದೆ, ಉತ್ತಮ ಫಲಗಳಿದೆ. ದಂಪತಿಗಳಿಗೆ ವಿಶೇಷವಾಗಿ ಭಾಗ್ಯ ಮತ್ತು ಅವರ ಮಕ್ಕಳಿಂದ ಸಂತೋಷ ಪಡುವಂತಹದ್ದು, ದುಡ್ಡು ಭಾಗ್ಯದ ರೂಪದಲ್ಲಿ ಇವತ್ತು ನಿಮಗೆ ಉಳ್ಕೊಂಡು ನಿಮ್ಮ ಮನೆ ಜಾಗಕ್ಕೆ ಬರೋದು, ನಿಮ್ಮ ಹತ್ರ ಬರುವಂತಹ ಸಾಧ್ಯತೆ ದಂಪತಿಗಳಲ್ಲಿ ಯಾರಿಗೆ ಈ ರಾಶಿ ಇದೆಯೋ ಅವ್ರ ಶುಭ ರಾಶಿ ಅಂತಹವರಿಗೆ ಸಿಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಉತ್ತಮವಾದಂಥ ಫಲಗಳಿದೆ. ಸೊ ಹಾಗಾಗಿ ಭಗವಂತ ನಿಮಗೆ ಸದಾಕಾಲ ಒಳ್ಳೆಯ ರೀತಿಯ ಆಯುಷ್ಯ ಆರೋಗ್ಯ ಅನುಗ್ರಹಿಸಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ದಿನಾಂಕ 19ನೇ ತಾರೀಕು ಜನವರಿ 2025ರಿಂದ ದಿನಾಂಕ 25 ಜನವರಿ 2025 ಈ 7 ದಿನಗಳ ಕಾಲ ಮಿಥುನ ರಾಶಿಯವರಿಗೆ ಯಾವ ರೀತಿ ಇದೆ ಅನ್ನುವಂತಹದ್ದನ್ನು ನಾವೀಗ ನೋಡೋಣ. ದಿನಾಂಕ 19 ಭಾನುವಾರ, ಉತ್ತರ ನಕ್ಷತ್ರ ಸಾಯಂಕಾಲ 5:30 ಇರುತ್ತೆ. ಇವತ್ತು ಬಹುಳ ಷಷ್ಠಿ ದಿನಪೂರ್ತಿ ಇರ್ತಕ್ಕಂಥದ್ದು ಮತ್ತು ಕರ್ಮೂರು ಮಹಾವಿಷ್ಣು ಉತ್ಸವ ಕಾರ್ಯಕ್ರಮ, ಕದ್ರಿ ರಥೋತ್ಸವ, ರಾಣಾ ಪ್ರತಾಪ್ ಸಿಂಗ್ ಪುಣ್ಯ ದಿನಾಚರಣೆ ಕೂಡ ಇವತ್ತಿರ್ತಕ್ಕಂಥದ್ದು. ನೋಡಿ, ಇವತ್ತಿನ ದಿನ ವಿಶೇಷವಾಗಿ ಸೂರ್ಯ ಮತ್ತು ಬುಧನ ಬಲ ಸಿಗುವಂತಹದ್ದಿದೆ. ಹಾಗಾಗಿ ಯಾರು ಸರ್ಕಾರಿ ಉದ್ಯೋಗದಲ್ಲಿರ್ತೀರಾ ಅಂತಹವರಿಗೆ ಪ್ರಯತ್ನ ಕಾರ್ಯದಲ್ಲಿ ಬಲ ಬರುತ್ತೆ. ಮತ್ತು ನಿಮ್ಮ ಸ್ವಸ್ಥಾನದ ಕಡೆ, ಮನೆ ಕಡೆ ಏನೋ ಒಂದು ಕೆಲಸ ಕಾರ್ಯಗಳು, ಅಂದರೆ ಇವತ್ತು ಭಾನುವಾರ ಇರೋದ್ರಿಂದ ಸರ್ಕಾರಿ ವೃತ್ತಿಯಲ್ಲಿರ್ತಕ್ಕಂಥ ಮನೆ ಕಡೆ ಏನೋ ಒಂದು ಕೆಲಸ ಮಾಡೋಣಪ್ಪ ಅನ್ನುವಂತಹದ್ದಿರುತ್ತೆ. ಸ್ವಲ್ಪ ಆರೋಗ್ಯದಲ್ಲಿ ಬಾಡಿ ಈಟ್ ಆಗುವಂತಹದ್ದಿರುತ್ತೆ. ಸ್ವಲ್ಪ ಬಾಡಿ ಈಟ್ ಆಗುವಂತಹದ್ದು, ಸ್ವಲ್ಪ ಅಲರ್ಜಿ ರಿಲೇಟೆಡ್ ಸಮಸ್ಯೆ ಬರುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗರೂಕತೆಯಿಂದ ಇರಿ. ಇವತ್ತು ಪ್ರಯತ್ನ ಬಾಳಗಳು ಮನೆ ಕಡೆ ಮತ್ತು ಮನೆ ಭೂಮಿ ವ್ಯವಹಾರ ವಿಚಾರದಲ್ಲಿ ವಿಶೇಷವಾಗಿ ಬಲ ಕೊಡುತ್ತೆ. ಸ್ವಸ್ಥಾನದಲ್ಲಿ ಹೆಚ್ಚಿನ ಅನುಕೂಲಗಳು ಪಡೆಯುವಂತಹದ್ದು ಇವತ್ತು ನೀವು ನೋಡ್ತೀರಾ. ದಿನಾಂಕ 20 ಸೋಮವಾರ, ಹಸ್ತ ನಕ್ಷತ್ರ ರಾತ್ರಿ 8:30 ಇರುತ್ತೆ. ಇವತ್ತು ಬಹುಳ ಸಪ್ತಮಿ ದಿನಪೂರ್ತಿ ಇರ್ತಕ್ಕಂತಹದ್ದು. ತಟ್ಟೆನಾಯಕನಲ್ಲಿ ರಥೋತ್ಸವ ಕಾರ್ಯಕ್ರಮ, ಉದುಗಟ್ಟಿ ನರಸಿಂಹಸ್ವಾಮಿಯವರ ಆರಾಧನೆ ಕಾರ್ಯಕ್ರಮ ಇರ್ತಕ್ಕಂತಹದ್ದು. ನೋಡಿ, ಇವತ್ತು ಚಂದ್ರ ಬುಧನ ಪ್ರಭಾವಗಳು ಯಾವ ರೀತಿ ಇರುತ್ತೆ ಅಂತ ನೋಡಿ. ನಿಮ್ಮ ಸ್ವಸ್ಥಾನದಲ್ಲಿ ತಂದೆ ತಾಯಿಯ ವಿಚಾರದಲ್ಲಿ ಸ್ವಲ್ಪ ಹಣಕಾಸಿನ ವಹಿವಾಟು, ಅಂದರೆ ನೀವು ಕೇಳಿದಂತಹ ದುಡ್ಡು ಕಾಸು ಅಪ್ಪ ಅಮ್ಮ ಸಪೋರ್ಟ್ ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ, ಆ ರೀತಿಯ ಒಂದು ಒಳ್ಳೆಯ ದಿನ ಅಂತಲೇ ಹೇಳ್ಬೋದು. ಇಲ್ಲ ನಿಮ್ಮಿಂದ ತಂದೆ ತಾಯಿಗೆ ಸಂತೋಷ ಆಗುವಂತಹ ವಿಚಾರಗಳು ಕೂಡ ನೀವು ನೋಡ್ತೀರಾ. ಹಾಗೆ ಉತ್ತಮವಾದಂತಹ ಫಲಪ್ರಾಪ್ತಿಗಳು ನಿಮ್ಮ ಸ್ವಸ್ಥಾನದಲ್ಲಿ, ಬಂಧುಗಳ ವಿಚಾರದಲ್ಲಿ ಮತ್ತು ಬಿಸ್ನೆಸ್ ವ್ಯವಹಾರಗಳ ವಿಚಾರದಲ್ಲಿ, ಮೆಡಿಕಲ್ ಡಿಪಾರ್ಟ್ಮೆಂಟಲ್ಲಿ ಇರ್ತಕ್ಕಂಥವ್ರಿಗೆ ಯಥೇಚ್ಛವಾಗಿ ದುಡ್ಡು ಕಾಸು ವ್ಯವಹಾರ ನಿಮಗೆ ಅವನಿಸುವಂತಹದ್ದು ಈ ಒಂದು ದಿನ ನೀವು ನೋಡ್ಬೋದಾಗಿರುತ್ತೆ. ಇನ್ನು 21 ಮಂಗಳವಾರ, ಸಿದ್ಧ ನಕ್ಷತ್ರ ರಾತ್ರಿ 11:38 ಇರುತ್ತೆ. ಇವತ್ತು ಬಹುಳ ಸಪ್ತಮಿ ಹಗಲು 11:48 ಇರುತ್ತೆ. ತದನಂತರ ಅಷ್ಟಮಿ ತಿಥಿ ಇರ್ತಕ್ಕಂತಹದ್ದು. ಇವತ್ತು ಸ್ವಾಮಿ ವಿವೇಕಾನಂದರವರ ಜಯಂತಿ, ಉಜಿರೆ ಜನಾರ್ದನ ಸ್ವಾಮಿಯ ಪಂಚಲಿಂಗೇಶ್ವರ ಸ್ವಾಮಿ ರಥೋತ್ಸವ ಕಾರ್ಯಕ್ರಮ ಕೂಡ ಇರುತ್ತೆ. ಇವತ್ತು ನೋಡಿ, ವಿಶೇಷವಾಗಿ ಕುಜ ಮತ್ತು ಶುಕ್ರ ಗ್ರಹಗಳ ಬಲಾಬಲಗಳು ಪ್ರತಿಫಲ ಸಿಗುತ್ತೆ. ಲಾಭದಾಯಕವಾದಂತಹ ಮಿತ್ರರ ಅನುಕೂಲ, ನಿಮ್ಮ ಒಂದು ವೈಯಕ್ತಿಕವಾದಂತಹ ದೃಢ ನಿರ್ಧಾರಗಳು, ಸಂಕಲ್ಪಗಳು, ಇವತ್ತು ಅಂದುಕೊಂಡಿರ್ತಕ್ಕಂತಹ ದೃಢತೆ, ಏನು ಅಂದ್ಕೊಂಡಿರ್ತೀರ ಮನೋಸಂಕಲ್ಪ, ಅವೆಲ್ಲವೂ ಕೂಡ ಜಯಿಸುವಂತಹ ಸ್ಥಿತಿ ಇವತ್ತು ನಿಮ್ಮದಾಗಿರುತ್ತೆ. ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಲಾಭದಾಯಕವಾದ ಫಲಗಳು ಮತ್ತು ಒಳ್ಳೊಳ್ಳೆ ಮಿತ್ರರ ಒಂದು ಸಹಯೋಗದಿಂದ ಅಡ್ವೈಸಿಂಗ್ ಸಿಗುವಂತಹದ್ದು. ನಿಮ್ಮ ಒಂದು ವೈಯಕ್ತಿಕವಾಗಿ ಏನು ಇವತ್ತು ಅಂದ್ಕೊತೀರ ಅವೆಲ್ಲ ಕೂಡ ವಿದ್ಯಾರ್ಥಿಗಳಿಗೆ ಸಹಕರಿಸುತ್ತೆ. ಮತ್ತು ಮಕ್ಕಳ ವಿಚಾರದಲ್ಲಿ ಯಾರು ಗರ್ಭಿಣಿ ಸ್ತ್ರೀ ಇರ್ತಾರೆ ಅಂತಹವರಿಗೆ ಇವತ್ತಿನ ದಿನ ಡೆಲಿವರೀಸ್ ಆಗುವಂತಹವರಿಗೆ ಶುಭವಾದಂತಹ ದಿನ ಅಂತೇಳಿ ಹೇಳ್ಬೋದು. ಯಾಕೆಂತಂದರೆ ಮಂಗಳವಾರ ಇವತ್ತು ವಿಶೇಷವಾಗಿ ಬಹುಳ ಸಪ್ತಮಿ ಇರ್ತಕ್ಕಂಥದ್ದು ಬೆಳಗಿನ ಜಾವ 10:48 ಈ ಸಮಯದೊಳಗಡೆ ಯಾರಿಗೆ ಪ್ರಸೂತಿ ಆಗ್ತಾರೆ ಅಂತಹವರಿಗೆ ಶುಕ್ರನ ಬಲ ಸಿಗತ್ತೆ. ಜೀವನ ಪರ್ಯಂತ ಶುಕ್ರನ ಬಲ ಸಿಗುವಂತಹ ಯೋಗ ಇದೆ. 22ನೇ ತಾರೀಕು ಬುಧವಾರ, ಸ್ವಾತಿ ನಕ್ಷತ್ರ ರಾತ್ರಿ 2:34 ಇರ್ತಕ್ಕಂತಹದ್ದು. ಇವತ್ತು ಬಹುಳ ಅಷ್ಟಮಿ ಹಗಲು 11:58 ಇರ್ತಕ್ಕಂಥದ್ದು. ನಂತರ ನವಮಿ ತಿಥಿ ಪ್ರಾರಂಭ ಆಗುತ್ತೆ. ಇವತ್ತು ಗೋಪಾಲದಾಸರ ಆರಾಧನೆ, ರಾಣಿಬೆನ್ನೂರು ಸತ್ಯಾಭಿಘ್ನ ತೀರ್ಥರವರ ಆರಾಧನೆ. ನೋಡಿ, ಇವತ್ತು ರಾಹು ಮತ್ತು ಶುಕ್ರ ಪ್ರಭಾವದ ವೈಪರೀತ್ಯಗಳಿರುತ್ತೆ. ಸ್ವಲ್ಪ ದುಡ್ಡು ಕಾಸು ವಿಚಾರ, ಪೂರ್ವಜನ್ಮ ಸುಕೃತ್ಫಲ ವೈಪರೀತ್ಯಗಳು, ಮತ್ತು ವಿದ್ಯಾರ್ಥಿಗಳಿಗೆ ವೃತ್ತಿಯೋಗದಲ್ಲಿ, ಅಂದರೆ ಯಾರು ವಿದ್ಯಾಭ್ಯಾಸ ಮಾಡಿರ್ತೀರ ಅಂತಹವರಿಗೆ ಜಾಬ್ ಆಗಿದೆ ಅಂತ ಕನ್ಫರ್ಮ್ ಆಗಿ ದೂರ ಸಂಚಾರಕ್ಕೆ ಹೋಗುವಂತಹದ್ದು. ಮತ್ತು ಯಾರು ಕೆಲಸ ನಿರ್ವಹಿಸ್ತಾ ಇರ್ತೀರಾ, ವ್ಯಾಪಾರ ವ್ಯವಹಾರಗಳು ಮಾಡ್ತಾ ಇರ್ತೀರಾ, ಇವತ್ತಿನ ದಿನ ನೀವು ಸ್ವಲ್ಪ ಸುತ್ತಾಟ ತಿರುಗಾಟ ಜಾಸ್ತಿ ಇರುತ್ತೆ.
ಹಾಗಾಗಿ ಸ್ವಲ್ಪ ಶಕ್ತಿ ಮಾತೆ ದರ್ಶನ ಮಾಡಿ, ದೇವಿಯ ಒಂದು ದರ್ಶನ ಮಾಡಿ, ಅಲ್ಲಿ ಒಂದು ಕೆಂಪು ಹೂವಿನ ಅಷ್ಟೋತ್ತರ ಮಾಡಿಸ್ಕೊಳ್ಳಿ. ಇವತ್ತು ವೃತ್ತಿಯಲ್ಲಿ ವ್ಯತ್ಯಯಗಳು ವೈಪರೀತ್ಯಗಳು ಬಾರದೆ ಸುಗಮವಾದಂತಹ ರೀತಿಯಲ್ಲಿ ವೃತ್ತಿ ಜೀವನ ಇವತ್ತು ನೋಡಬಹುದಾಗಿರುತ್ತೆ. ಇನ್ನು 23 ಗುರುವಾರ, ಇವತ್ತು ವಿಶಾಖ ನಕ್ಷತ್ರ ಬೆಳಗಿನ ಜಾವ 5:10 ಇರ್ತಕ್ಕಂತಹದ್ದು. ಇವತ್ತು ಬಹಳ ನವಮಿ ತಿಥಿ 3 ಗಂಟೆ 2 ನಿಮಿಷದವರೆಗಿರುತ್ತೆ. ನೇತಾಜಿ ಜನ್ಮ ದಿನಾಚರಣೆ ನಡೀತಾ ಇರ್ತಕ್ಕಂಥದ್ದು. ತಂಗೈ ದುರ್ಗಾ ಪರಮೇಶ್ವರಿ ಉತ್ಸವ ಕೂಡ ಇವತ್ತಿರುತ್ತೆ. ಇವತ್ತಿನ ದಿನ ವಿಶೇಷವಾಗಿ ಗುರು ಶುಕ್ರ ಗ್ರಹಗಳ ಬಲ ಜಾಸ್ತಿ ಇರುತ್ತೆ. ನೋಡಿ, ಗುರು ಶುಕ್ರ ಗ್ರಹಗಳ ಬಲ ಅಂತಂದರೆ ನೋಡಿ, ಶುಭ ಗ್ರಹಗಳು, ಸೊ ಶುಭವಾದಂತಹ ಪ್ರತಿಫಲ ನೋಡುವಂತಹದ್ದು. ಹಾಗೆ ಇವತ್ತು ಯಾವ ವಿಚಾರದಲ್ಲಿ ನೀವು ಈ 2 ಗ್ರಹಗಳ ಪ್ರತಿಫಲನ ಪಡಿತೀರಾ ಅಂತಂದರೆ, ವಿದ್ಯಾರ್ಥಿಗಳಿಗೆ ಶ್ರೇಷ್ಠ ಫಲ, ಮತ್ತು ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ದಂಪತಿಗಳಿಗೆ ಸ್ವಲ್ಪ ಖರ್ಚುಗಳು ಬರುತ್ತೆ. ಖರ್ಚಿನಿಂದ ಸ್ವಲ್ಪ ಸಂತೃಪ್ತಿ ಪಡೆಯುವಂತಹದ್ದಿರುತ್ತೆ. ನೋಡಿ, ವಿದ್ಯಾರ್ಥಿಗಳಿಗೆ ಬೇಕಾಗಿರೋದಲ್ಲ ಇವತ್ತು ಸ್ವಲ್ಪ ಖರ್ಚಿಟ್ಟು ದುಡ್ಡು ಕೊಟ್ಟು ತಗೊಳ್ಳುವಂಥದ್ದು. ಸ್ಟೇಷನರಿ ಶಾಪಲ್ಲಿ ನೀವು ಬೇಕಿರ್ತಕ್ಕಂತಹ ಸಲಕರಣೆಗಳೆಲ್ಲ ತಗೊಂಡು ಸ್ವಲ್ಪ ಖರ್ಚು ಮಾಡುವಂತಹದ್ದು ಬರುತ್ತೆ. ಮತ್ತು ದಂಪತಿಗಳಿಗೆ ಮತ್ತು ಕೆಲಸ ಕಾರ್ಯ ವೃತ್ತಿಯಲ್ಲಿ ಯಾರಿರ್ತಾರೆ ಅಂತಹ ಅವ್ರಿಗೆ, ಬಿಸ್ನೆಸ್ಸಲ್ಲಿರ್ತಕ್ಕಂತಹವ್ರಿಗೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡುವಂತಹದ್ದು. ಸೊ ಯಾವುದೋ ಒಂದು ಮನೆ ಕಟ್ಟಬೇಕು ಅಂಥದಕ್ಕೆ ಒಂದು ಬಂಡವಾಳ ಆಗಿಬಿಡುವಂಥದ್ದು, ಇಷ್ಟು ಅಂತ ಅಮೌಂಟು. ಆ ರೀತಿ ಹೆಚ್ಚಿನ ಸ್ಥಿತಿಯಲ್ಲಿ ಖರ್ಚುಗಳಾಗುವಂಥ ಸಾಧ್ಯತೆ ಇರುತ್ತೆ. ಸೊ ಆದರೂ ಕೂಡ ಏನು ವೈಪರೀತ್ಯಗಳು ಇರೋದಿಲ್ಲ. ಇನ್ನು 24ನೇ ತಾರೀಕು ಶುಕ್ರವಾರ, ಅನುರಾಧ ನಕ್ಷತ್ರ ದಿನಪೂರ್ತಿ ಇರ್ತಕ್ಕಂತಹದ್ದು. ಇವತ್ತು ಬಹುಳ ದಶಮಿ ಹಗಲು 4:46 ಹೋಗಿರುತ್ತೆ. ತಲಕಾಡು ಮನೋನ್ಮನಿ ಜಯಂತಿ ಆಗಿರ್ತಕ್ಕಂತಹದ್ದು. ಇವತ್ತು ಪಾರ್ಶ್ವನಾಥ ಜನ್ಮ ದಿನಾಚರಣೆ ಕೂಡ ಇವತ್ತು ನಡೆಯುತ್ತೆ. ಇವತ್ತು ಶನಿ ಕುಜರ ಪ್ರಭಾವಗಳು ನೋಡಿ, ಶನಿ ಕುಜ ಮಾರಕ ಗ್ರಹಗಳು, ದುಷ್ಟಗ್ರಹಗಳು, ಪೀಡಗ್ರಹಗಳು ಅಂತ ಇರ್ತೀವಿ. ಇವತ್ತು ಮಾರಕತ್ವ ಜಾಸ್ತಿ ಇರುತ್ತೆ. ಯಾವ ವಿಚಾರದಲ್ಲಿ ಅಂದರೆ ಸ್ವಲ್ಪ ಮಿತ್ರರ ಜೊತೆ ಸ್ವಲ್ಪ ಗಲಾಟೆ ಬರುವಂತಹ ಸಾಧ್ಯತೆ ಇರುತ್ತೆ. ಅವ್ರಿಗೂ ನಿಮಗೂ ಹೊಡೆದಾಟ ಆಗುವಂತಹದ್ದು, ಗಲಾಟೆಗಳಾಗುವಂತಹದ್ದು, ಹಾಗಾಗಿ ತಗುಲಿಸ್ಕೊಳ್ಳುವಂತಹದ್ದು, ಪೆಟ್ಟಾಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಸ್ವಲ್ಪ ಸುಖ ನೆಮ್ಮದಿ ಕೆಡಿಸುವಂತಹದ್ದು ಸ್ನೇಹಿತರ ಒಡನಾಟದಿಂದ ಆಗುತ್ತೆ. ಮತ್ತು ನಿಮ್ಮ ಭಾಗ್ಯಕ್ಕೆ ಪೆಟ್ಟಾಗುವಂತಹದ್ದು ನೋಡಿ, ಯಾವುದೋ ಒಂದು ಸ್ವಲ್ಪ ಜಮೀನು ವ್ಯವಹಾರ ಆಗಿರ್ಬೋದು, ಅಥವಾ ಹಣಕಾಸಿನ ವಹಿವಾಟ ಆಗಿರ್ಬೋದು, ಯಾವುದೋ ಒಂದು ಫ್ಯಾಕ್ಟ್ರಿ ಕಂಪ್ನಿ ಸ್ನೇಹಿತರ ಜೊತೆ ನೀವು ಮಾಡ್ತಾಯಿದ್ರೆ ಇವತ್ತು ಅವ್ರಿಗೂ ನಿಮಗೂ ಸ್ವಲ್ಪ ಜಟಾಪಟಿ ಆಗುವಂತಹದ್ದು, ನಿಮ್ಮ ಒಂದು ಜೀವನದ ಭಾಗ್ಯಕ್ಕೆ ಪೆಟ್ಟಾಗುವಂತಹದ್ದು, ಅಡಚಣೆಗಳಾಗುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ ಇವತ್ತು. ಅದಕ್ಕೋಸ್ಕರ ನೀವು ಬಹುಮುಖ್ಯವಾಗಿ ಶನಿ ದರ್ಶನ ಮಾಡಿ, ಇಲ್ಲಾಂದರೆ ಶ್ರೀ ಆಂಜನೇಯ ಸ್ವಾಮಿಯ ಹತ್ರ ಹೋಗಿ ಸೊ ನೀವು ಎಳ್ಳು ಬತ್ತಿಯನ್ನು ಬೆಳೆಸೋದ್ರಿಂದ ಇವತ್ತಿನ ಸಂಕಷ್ಟಗಳು ಖಂಡಿತವಾಗಿಯೂ ಕೂಡ ನಿವಾರಣೆ ಆಗುತ್ತೆ. ಆ ಪರಿಹಾರನ ಮಾಡಿ. ಇನ್ನು 25 ಶನಿವಾರ ಬೆಳಗ್ಗೆ 7:06 ದಿನಪೂರ್ತಿ ಜ್ಯೇಷ್ಠ ನಕ್ಷತ್ರ ನಡೀತಾ ಇರ್ತಕ್ಕಂತಹದ್ದು. ಇವತ್ತು ಬಹುಳ ಏಕಾದಶಿ ಸಾಯಂಕಾಲ 6:08 ಇರುತ್ತೆ. ಕೋಟಗಲ್ನಲ್ಲಿ ಚಂದ್ರಮೌಳೇಶ್ವರ ಚತುರುದ್ರಿಯ ಹೋಮ ಇರ್ತಕ್ಕಂತಹದ್ದು. ನೋಡಿ, ಸರ್ವೇಶ ಏಕಾದಶಿ ಇವತ್ತು ಉಪವಾಸ ಮಾಡುವಂತಹ ದಿನ ಕೂಡ ಆಗಿರುತ್ತೆ. ಇಲ್ಲಿ ಬುಧ ಮತ್ತು ಕುಜಗ್ರಹಗಳ ಒಂದು ಪ್ರತಿಫಲಗಳು, ಮತ್ತು ಭೂಮಿ ಕಾರಕತ್ವ, ವ್ಯವಹಾರ ವಿಚಾರಗಳಲ್ಲಿ ಬಿಸ್ನೆಸ್ ಮಾಡುವಂತಹದ್ದು, ಬೆಳೆಗಳು ಬೆಳೆಯುವಂತಹವರಿಗೆ ಒಂದು ವಿಶೇಷವಾದ ಪ್ರತಿಫಲಗಳು ಬರುವಂತಹದ್ದು ಆಗ್ತಾ ಇರುತ್ತೆ. ನಿಮ್ಮ ವೈಯಕ್ತಿಕವಾದಂಥ ನಿರ್ಣಯಗಳು ಸ್ವಲ್ಪ ಕಷ್ಟಪಡುವಂಥದ್ದಾಗಿರುತ್ತೆ. ಮನೆ ಕಡೆ ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಕಷ್ಟಪಡುವಂತಹದ್ದಾಗಿರುತ್ತೆ. ಮತ್ತು ಮಿತ್ರರು ಸ್ನೇಹಿತರಿಂದ ಸ್ವಲ್ಪ ಅಡ್ವೈಸಿಂಗ್ ತಗೊಳ್ಳುವಂಥದ್ದು, ಅವ್ರ ವಿಚಾರದಲ್ಲಿ ಸ್ವಲ್ಪ ಕಸಿವಿಸಿ ಆಗುವಂತಹ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಶನೇಶ್ವರ ಸ್ವಾಮಿಯ ದರ್ಶನ ಮಾಡೋದ್ರಿಂದ, ಅಲ್ಲಿ 8 ಎಳ್ಳು ಬತ್ತಿಯನ್ನು ಓಂ ಶಂ ಶನೇಶ್ವರಾಯ ನಮಃ ಅಂತ ಬೆಳಗಿಸೋದ್ರಿಂದ ಶ್ರೇಷ್ಠವಾದ ಫಲನ ಪಡಿತೀರಾ. ಈ ವಾರ ಪೂರ್ತಿ ನಿಮ್ಮ ಇಷ್ಟ ದೇವರು ಭಗವಂತ ನಿಮಗೆಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ, ಎಲ್ರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ವಾರ ಭವಿಷ್ಯ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ನೋಡಿ, ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ದಿನಾಂಕ 19 ಜನವರಿ 2025 ದಿನಾಂಕ 25 ಜನವರಿ 2025 ಕೂಡ ಈ 7 ದಿನಗಳ ಕಾಲ ಪ್ರತಿದಿನ ಯಾವ ರೀತಿ ಗ್ರಹಗಳ ಬಲ ಕಟಕ ರಾಶಿಯವರ ಮೇಲೆ ಇರುತ್ತೆ ಅಂತ ನೋಡೋಣ. ನೋಡಿ, ಕಟಕ ರಾಶಿಯವರಿಗೆ ದಿನಾಂಕ 19 ಭಾನುವಾರ ಉತ್ತರ ನಕ್ಷತ್ರ ಸಂಜೆ 5:30 ಇರುತ್ತೆ. ಇವತ್ತು ಬಹುಳ ಷಷ್ಠಿ ದಿನಪೂರ್ತಿ ಇರ್ತಕ್ಕಂಥದ್ದು. ಇವತ್ತು ಕಾರ್ಮೂರು ಮಹಾವಿಷ್ಣು ಉತ್ಸವ, ಕದ್ರಿ ರಥೋತ್ಸವ ಕಾರ್ಯಕ್ರಮ, ರಾಣಾ ಪ್ರತಾಪ್ ಸಿಂಗ್ ಪುಣ್ಯ ದಿನ ಇರ್ತಕ್ಕಂತಹದ್ದು. ನೋಡಿ, ಇವತ್ತು ಸೂರ್ಯ ಮತ್ತು ಬುಧನ ಬಲ ವಿಶೇಷವಾಗಿ ಬರುತ್ತೆ. ಮತ್ತು ಹಣಕಾಸಿನ ವಿಚಾರ ಮತ್ತು ದಾಂಪತ್ಯ ಸೌಖ್ಯ ವಿಚಾರ, ದಂಪತಿಗಳಿಗೆ ವಿಶೇಷವಾಗಿ ಸೌಖ್ಯ ವೃದ್ಧಿ, ಯಾವುದೋ ಒಂದು ಕೆಲಸ ಕಾರ್ಯ ಆಗುವಂತಹದ್ದು. ಗಂಡ ಹೆಂಡತಿರಲ್ಲಿ ಯಾರಿಗೆ ಕಟಕ ರಾಶಿ ಇದೆಯೋ
ಅವರು ಯಾವುದೋ ಒಂದು ಕೆಲಸದಿಂದ ಸಂತೃಪ್ತಿ ಬರುತ್ತೆ, ದುಡ್ಡು ಬರುತ್ತೆ. ನೋಡಿ, ದುಡ್ಡು ಬಂತು ಅಂದರೆ ದಂಪತಿಗಳಿಗೆ ಇಬ್ಬರು ಕೂಡ ಸಂತೋಷ ಅಲ್ವಾ. ಜೊತೆಗೆ ಭೂಮಿ ವಿಚಾರ, ಬಿಸ್ನೆಸ್ ವಿಚಾರ, ಯಾವುದೋ ಒಂದು ಬೆಳೆಗಳ ವಿಚಾರ, ದಂಪತಿಗಳಿಗೆ ಆ ಒಂದು ಪ್ರಯತ್ನ ಕಾರ್ಯದಲ್ಲಿ ವಿಶೇಷವಾಗಿ ಫಲ ಕೊಡುವಂತಹದ್ದು ಕೂಡ ನಡೆಯುತ್ತೆ. ಮತ್ತು ಬಂಧುಗಳಿಂದ ಹಿತೈಷಿಗಳಾಗುವಂತಹದ್ದು, ಅವರೊಂದು ಪ್ರಶಂಸೆ ನೀಡುವಂತಹದ್ದು ಇವತ್ತಿನ ದಿನ ನಿಮಗೆ ಸಂತೋಷವನ್ನು ಉಂಟು ಮಾಡುವಂತಹದ್ದು. ಅವರ ಜೊತೆಗೂಡಿ ಇವತ್ತು ಸಮಾರಂಭಗಳನ್ನು ಮಾಡುವಂತಹದ್ದು, ಒಂದು ಕೆಲಸ ಕಾರ್ಯಗಳನ್ನ ನಿರ್ವಹಿಸುವಂತಹದ್ದು, ಅವರೊಂದಿಗೆ ನಿಮ್ಮ ಸಂತೋಷವನ್ನು ಹಂಚಿಕೊಳ್ಳುವಂಥ ಅವಕಾಶ ಇವತ್ತಿರುತ್ತೆ. 20ನೇ ತಾರೀಕು ಸೋಮವಾರ ಹಸ್ತ ನಕ್ಷತ್ರ ರಾತ್ರಿ 8:30 ಇರುತ್ತೆ. ಇವತ್ತು ಬಹುಳ ಸಪ್ತಮಿ ದಿನಪೂರ್ತಿ ಇರ್ತಕ್ಕಂಥದ್ದು. ಇವತ್ತು ತಟ್ಟಿನಾಯಕನಹಳ್ಳಿ ರಥೋತ್ಸವ ಕಾರ್ಯಕ್ರಮ, ಉದಗಟ್ಟಿ ನರಸಿಂಹ ಭಾರತೀ ಸ್ವಾಮಿಗಳವರ ಆರಾಧನೆ ಕಾರ್ಯಕ್ರಮ ಇರುತ್ತೆ. ಇವತ್ತು ವಿಶೇಷವಾಗಿ ಚಂದ್ರ ಬುಧ ಗ್ರಹಗಳ ವಿಶೇಷ ಫಲಾಫಲಗಳು, ನಿಮ್ಮ ವೈಯಕ್ತಿಕವಾದ ದೃಢತೆ, ನಿರ್ಧಾರ, ಮನೋಸ್ಥಿತಿ, ನಿಮ್ಮ ಪ್ರಯತ್ನ ಕಾರ್ಯಗಳು, ಮಾತೃಸ್ಥಾನದಲ್ಲಿ ಅನುಕೂಲಗಳು ಮತ್ತು ಬಂಧು ಬಾಂಧವ್ಯರ ಜೊತೆಗೆ ವಿಶೇಷವಾಗಿ ನಿಮ್ಮ ಒಂದು ಪ್ರಯತ್ನ ಕಾರ್ಯಗಳನ್ನ ಹಂಚಿಕೊಂಡು ಅವು ಪ್ರತಿಫಲಿಸುವಂತಹದ್ದು. ಇವತ್ತು ವೈದ್ಯಕೀಯ ಕ್ಷೇತ್ರಗಳಲ್ಲಿ ಯಾರೆಲ್ಲ ಇರ್ತೀರಾ ಅಂತಹವರಿಗೆ ಶ್ರೇಷ್ಠವಾದ ಫಲಾಫಲಗಳನ್ನು ಪಡೆಯುವಂತಹ ಅವಕಾಶ ಇರುತ್ತೆ. 21 ಮಂಗಳವಾರ ಚಿತ್ತಾ ನಕ್ಷತ್ರ ರಾತ್ರಿ 10:38 ಇರ್ತಕ್ಕಂಥದ್ದು. ಬಹುಳ ಸಪ್ತಮಿ ಹಗಲು 10:48 ಇರುತ್ತೆ. ತದನಂತರ ಅಷ್ಟಮಿ ತಿಥಿ ಇರುತ್ತೆ. ಇವತ್ತು ಸ್ವಾಮಿ ವಿವೇಕಾನಂದರವರ ಜಯಂತಿ, ಉಜಿರೆ ಜನಾರ್ದನ ವಿಠಲ ಪಂಚಲಿಂಗೇಶ್ವರ ಸ್ವಾಮಿಯ ರಥೋತ್ಸವ ಕೂಡ ಇರುವಂತಹದ್ದು. ಇವತ್ತು ಕುಜ ಮತ್ತು ಶುಕ್ರಗ್ರಹಗಳ ಒಂದು ಪ್ರಭಾವ ವಿಶೇಷವಾಗಿರುತ್ತೆ. ಮತ್ತು ವಿದ್ಯಾರ್ಥಿಗಳಿಗೆ ಮತ್ತು ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಖರ್ಚುಗಳು ಬರುವಂತಹದ್ದು. ವಿದ್ಯಾರ್ಥಿಗಳು ಏನಿರ್ತಾರೆ, ನಿಮಗೆ ಬೇಕು ಬೇಡಗಳಿಗೆ ಸ್ವಲ್ಪ ಖರ್ಚು ಮಾಡ್ತೀರಾ. ಕೆಲಸ ನಿರ್ವಹಿಸುವಂಥವ್ರು, ವ್ಯಾಪಾರ ವ್ಯವಹಾರ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥವ್ರು, ಅವ್ರಿಗೂ ಸಹ ಇವತ್ತು ಖರ್ಚುಗಳು ಸ್ವಲ್ಪ ಜಾಸ್ತಿ ಬರುತ್ತೆ. ಸೊ ವಿಶೇಷವಾಗಿ ನಿಮ್ಮ ಸ್ವಸ್ಥಾನದಲ್ಲಿ ಮನೆ ಕಡೆ ಮಾಡುವಂತಹ ಖರ್ಚುಗಳಾಗಿರುತ್ತೆ. ಹಾಗಾಗಿ ಸ್ವಲ್ಪ ದುಡ್ಡು ಕಾಸಿನ ವಿಚಾರದಲ್ಲಿ ಸ್ವಲ್ಪ ಇವತ್ತು ಸ್ವಲ್ಪ ನೋಡಿಕೊಂಡು ಮಾಡೋದು ಒಳ್ಳೆಯದು. ಯಾಕೆಂದರೆ ಜಾಸ್ತಿ ಖರ್ಚಾಗ್ಬಿಟ್ರೆ ನಿಮ್ಮ ಮನೋಸ್ಥಿತಿ ಅಸ್ಥಿರತ್ವ ಆಗಿಬಿಡುತ್ತೆ. ಹಾಗಾಗಿ ಇವತ್ತು 2025 ಜನವರಿಯಲ್ಲಿ 22ನೇ ತಾರೀಕು ಬುಧವಾರ ಯಾವ ರೀತಿ ಇರುತ್ತೆ ಅಂತಂದರೆ ನೋಡಿ, ಸ್ವಾತಿ ನಕ್ಷತ್ರ ರಾತ್ರಿ 2:34 ಇರುವಂತಹದ್ದು. ನೋಡಿ, ಇವತ್ತು ಬಹುಳ ಅಷ್ಟಮಿ ಹಗಲು 11:58 ಇರುತ್ತೆ. ಇವತ್ತು ಗೋಪಾಲದಾಸರ ಆರಾಧನೆ, ರಾಣಿಬೆನ್ನೂರು ಸತ್ಯಾಭಿಜ್ಞ ತೀರ್ಥರವರ ಆರಾಧನೆ ಕಾರ್ಯಕ್ರಮಗಳಿರುತ್ತೆ. ಇವತ್ತು ರಾಹು ಶುಕ್ರರ ಪ್ರಭಾವಗಳು ವೈಪರೀತ್ಯಗಳಿದೆ. ಹಾಗಾಗಿ ನಿಮ್ಮ ತಂದೆ ತಾಯಿ ಸ್ಥಾನದಲ್ಲಿ ಸ್ವಲ್ಪ ಭಾಗ್ಯದ ವಿಚಾರ ಸ್ವಲ್ಪ ಅಡೆತಡೆಗಳಾಗುವಂತಹದ್ದು, ವೈಪರೀತ್ಯಗಳಾಗುವಂತಹದ್ದು. ಯಾರಿಗೆಲ್ಲ ತಂದೆ ತಾಯಿ ಇದರಲ್ಲಿ ಇರ್ತಾರೋ ಅಂತಹವರಿಗೆ ಸ್ವಲ್ಪ ಅಡ್ಡಿ ಆತಂಕಗಳು ಬರುವ ಸಾಧ್ಯತೆ ಇರುತ್ತೆ. ಯಾವುದೋ ಒಂದು ರೀತಿ ವೈಪರೀತ್ಯ ಬಂದು ಬೀಳುವಂತಹದ್ದು, ಮನೆ ಕಡೆ ಟೆನ್ಷನ್ ಬರುವಂತಹ ಸಾಧ್ಯತೆ ಇರುತ್ತೆ. ಯಾವುದೋ ಒಂದು ಭಾಗ್ಯದ ವಿಚಾರದಲ್ಲಿ ಬರುವಂತಹ ವಿಚಾರದಲ್ಲಿ ನಿಧಾನ ಲೇಟಾಗಿರುತ್ತೆ. ಅದಕ್ಕೋಸ್ಕರ ಕುಷ್ಮಾಂಡ ದೀಪವನ್ನು ನೀವು ಬೆಳಗಿಸೋದ್ರಿಂದ ಶಕ್ತಿ ದೇವಾಲಯಗಳಲ್ಲಿ ಇಲ್ಲ ನಿಮ್ಮ ಮನೆಯ ದೇವರ ಸನ್ನಿಧಿಯಲ್ಲಿ ಕುಷ್ಮಾಂಡ ದೀಪವನ್ನು ಬೆಳಗಿಸೋದ್ರಿಂದ ಇವತ್ತಿನ ದಿನದ ವೈಪರೀತ್ಯ, ಮನೆ ಕಡೆ ಆಗುವಂಥ ಶುಭಕಾರ್ಯ ಯೋಗಗಳು, ವೈಪರೀತ್ಯಗಳು, ತೊಂದರೆಗಳು ಬಾರದಿರ ನಿವಾರಿಸ್ಕೊಳ್ಳುವಂತಹ ಒಂದು ಪರಿಹಾರ ಆಗಿರುತ್ತೆ. ಇನ್ನು 23 ಗುರುವಾರ ವಿಶಾಖ ನಕ್ಷತ್ರ ಬೆಳಗಿನ ಜಾವ 5:10 ಇರುತ್ತೆ. ಇವತ್ತು ಬಹುಳ ನವಮಿ ಹಗಲು 3:02 ಇರುತ್ತೆ. 3:02 ಇರುವಂತಹದ್ದು. ತದನಂತರ ದಿನಪೂರ್ತಿ ದಶಮಿ ತಿಥಿ ಇರುತ್ತೆ. ಇವತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ರವರ ಜನ್ಮದಿನಾಚರಣೆ ಇರ್ತಕ್ಕಂತಹದ್ದು. ತಂಗೈ ದುರ್ಗಾ ಪರಮೇಶ್ವರಿ ಉತ್ಸವ ಕೂಡ ನೆರವೇರುತ್ತೆ. ಇವತ್ತು ಗುರು ಮತ್ತು ಶುಕ್ರನ ವಿಶೇಷವಾದಂಥ ಬಲ ಅನುಕೂಲ ಇರುತ್ತೆ. ಮತ್ತು ಸುಖ, ನೆಮ್ಮದಿ, ಭಾಗ್ಯವೃದ್ಧಿ, ಲಾಭಗಳು, ಆದಾಯಗಳು ಬರುವಂತಹದ್ದು. ನಿಮ್ಮ ಸ್ವಸ್ಥಾನಕ್ಕೆ ಮನೆ ಕಡೆ ಸ್ವಲ್ಪ ದುಡ್ಡಿನ ಆದಾಯ ಬರುತ್ತೆ, ವಸ್ತುವಿನ ಆದಾಯ ಬರುತ್ತೆ. ಸೊ ಅವುಗಳಿಂದ ಭಾಗ್ಯ ಅಂತ ಅಂದರೆ ಭಾಗ್ಯಗಳು ಯಾವಾಗಲೂ ಸಿಗೋದಿಲ್ಲ. ವರ್ಷದಲ್ಲಿ ಕೆಲವೊಂದು ದಿನಗಳಲ್ಲಿ ಮಾತ್ರ ಬರುತ್ತೆ, ತಿಂಗಳುಗಳಲ್ಲಿ ಕೆಲವೊಂದು ಸಮಯಗಳಲ್ಲಿ ಮಾತ್ರ ಸಿಗುವಂತಹದ್ದು. ಅದು ಇವತ್ತಿನ ದಿನ 23 ಗುರುವಾರ ಕಟಕ ರಾಶಿಯವರಿಗೆ ಲಾಭಗಳು ಬರುತ್ತೆ, ಅದು ಭಾಗ್ಯವಾಗಿ ಬರುತ್ತೆ. ಸೊ ಅದೃಷ್ಟ ಕುಲಾಯಿಸಿದೆ ಅಂತ ಹೇಳ್ತೀವಲ್ಲ, ಅಂತಹ ಒಂದು ಬಲ ಇವತ್ತು ನಿಮ್ಮದಾಗಿರುತ್ತೆ. ಇದು ಇವತ್ತು ಸ್ವಲ್ಪ ಸುಖ, ನೆಮ್ಮದಿ ಬರುವಂತಹದ್ದು, ಸಂತೃಪ್ತಿಕರ ಆಗುವಂತಹದ್ದು ಮನೆ ಕಡೆ. ಸೊ ಎಲ್ಲರೂ ಕುಟುಂಬಸ್ಥರಿಗೂ ಕೂಡ ಒಲಿತಾಗುವಂತಹ ದಿನ ಇವತ್ತು ನಿಮ್ಮದಾಗಿರುತ್ತೆ. ಇವತ್ತು 24 ಶುಕ್ರವಾರ ಅನುರಾಧ ನಕ್ಷತ್ರ ದಿನಪೂರ್ತಿ ಇರ್ತಕ್ಕಂತಹದ್ದು. ಬಹುಳ ದಶಮಿ ಹಗಲು 4:46 ಇರುತ್ತೆ. ತಲಕಾಡು ಮನೋನ್ಮನಿ ಜಯಂತಿ, ಪಾರ್ಶ್ವನಾಥ ಜನ್ಮದಿನಾಚರಣೆ ಇವತ್ತು ನಡೆಯುವಂತಹದ್ದು. ಇವತ್ತು ಶನಿ ಕುಜ ಗ್ರಹಗಳ ಪ್ರಭಾವ ಇರ್ತಕ್ಕಂತಹದ್ದು.
ನೋಡಿ ಇವತ್ತು ಸ್ವಲ್ಪ ದಂಪತಿಗಳ ವಿಚಾರದಲ್ಲಿ ಸ್ವಲ್ಪ ಕಷ್ಟಗಳು ಬರುವಂತಹದ್ದು, ಆರೋಗ್ಯ ವೈಪರೀತ್ಯ ಬಂದು ಸಡನ್ನಾಗಿ ಹಾಸ್ಪಿಟ್ಲಿಗೆ ಹೋಗಿ ಬರೋಣ ಅನ್ನುವಂತಹದ್ದು, ಅಥವಾ ಯಾವುದನ್ನ ಮೆಡಿಸಿನ್ಸು ಟ್ಯಾಬ್ಲೆಟ್ಸ್ ತಗೊಳ್ಳುವಂತಹದ್ದು ಆಗತ್ತೆ. ಮತ್ತು ಸ್ವಲ್ಪ ವಿದ್ಯಾರ್ಥಿಗಳಿಗೂ ಕೂಡ ಹೊರಗಡೆ ಓದ್ತಾ ಇರ್ತಕ್ಕಂಥವ್ರಿಗೆ ಹಾಸ್ಟೆಲಲ್ಲಿ ಅಥವಾ ಪಿ ಜಿಗಳಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಆರೋಗ್ಯದ ಕಡೆ ಸ್ವಲ್ಪ ಗಮನ ಹರಿಸಿ. ಯಾಕೆಂತಂದರೆ ಸ್ವಲ್ಪ ಹೊಟ್ಟೆ ನೋವಿನ ಸಮಸ್ಯೆ ಬರುವಂತಹದ್ದು, ನೀವು ತಿನ್ನುವಂತಹ ಆಹಾರ ಪದಾರ್ಥದಲ್ಲಿ ವೈಪರೀತ್ಯಗಳು ಕಾಣಿಸುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇವತ್ತು ಸ್ವಲ್ಪ ಸುಬ್ರಹ್ಮಣ್ಯ ಸ್ವಾಮಿಯನ್ನು ನೆನೆಸ್ಕೊಂಡು ಆರಾಧನೆ ಮಾಡಿದ್ರೆ ಶುಭವಾದ ಫಲನ ನೋಡ್ತೀರಾ. ಇನ್ನು 25 ಶನಿವಾರ ಬೆಳಗ್ಗೆ 7 ಗಂಟೆ 6 ನಿಮಿಷದವರೆಗೂ ಇರುತ್ತೆ. ಇವತ್ತು ದಿನಪೂರ್ತಿ ಜ್ಯೇಷ್ಠ ನಕ್ಷತ್ರ ನಡೀತಾ ಇರ್ತಕ್ಕಂತಹದ್ದು. ಬಹಳ ಏಕಾದಶಿ ಸಾಯಂಕಾಲ 6 ಗಂಟೆ 8 ನಿಮಿಷವರೆಗೂ ಇದ್ದು ತದನಂತರ ದ್ವಾದಶಿ ತಿಥಿ ನಡೆಯುತ್ತೆ. ಇವತ್ತು ಕೋಟಗಲ್ನಲ್ಲಿ ಚಂದ್ರಮೌಳೇಶ್ವರ ಶತರುದ್ರೀಯ ಹೋಮ ನಡೆಯುವಂತಹದ್ದು. ಸರ್ವೇಶಾಂ ಏಕಾದಶಿ ಕೂಡ ಇವತ್ತು ಆಚರಣೆಯಲ್ಲಿ ಇರ್ತಕ್ಕಂತಹದ್ದು. ನೋಡಿ, ಇವತ್ತು ಬುಧ ಕುಜಗ್ರಹಗಳ ಒಂದು ಫಲ, ಮಿತ್ರಗ್ರಹಗಳ ಒಂದು ಫಲ ಶುಭದಾಯಕವಾಗಿರುತ್ತೆ. ವಿಶೇಷವಾಗಿ ಪ್ರಯತ್ನದಿಂದ ಸಂತೃಪ್ತಿಗಳು ಆಗುವಂತಹದ್ದು. ಯಾರು ದಂಪತಿಗಳಿರ್ತೀರ ಅಂಥವ್ರಿಗೆ ಏನು ಖರ್ಚು ಮಾಡ್ತೀರಾ ಮತ್ತು ಏನು ಪ್ರಯತ್ನ ಕಾರ್ಯಗಳು ಮಾಡ್ತೀರಾ, ಎರಡೂ ವಿಚಾರದಲ್ಲಿ ಸಂತೃಪ್ತಿ ಸಿಗುವ ಸಾಧ್ಯತೆ ಇರುತ್ತೆ. ಮತ್ತು ವಿದ್ಯಾರ್ಥಿಗಳಿಗೂ ಕೂಡ ವಿಶೇಷವಾದಂಥ ಪ್ರಯತ್ನಗಳು, ವಿಶೇಷವಾದಂತಹ ಖರ್ಚುಗಳಿಂದ ನಿಮಗೆ ಕೂಡ ಸಂತೃಪ್ತಿ ಸಿಗುವಂತಹದ್ದಿರುತ್ತೆ. ಯಾರಿಗೆ ಇವತ್ತಿನ ದಿನ ಸಂತಾನ ಆಗುವಂತಹದ್ದಾಗತ್ತೋ ಅಂತಹವರಿಗೆ ಶ್ರೇಷ್ಠವಾದ ದಿನ ಅಂತೇಳಿ ಹೇಳ್ಬೋದು. ಯಾಕೆಂದರೆ ಗ್ರಹಗಳ ಒಂದು ಚಲನೆ, ಒಂದು ಬದಲಾವಣೆಯಿಂದ ಉತ್ತಮವಾದ ಫಲಾಫಲಗಳನ್ನ ಇವತ್ತು ನೀವು ನೋಡುವಂತಹದ್ದಿರುತ್ತೆ. ಒಟ್ಟಾರೆಯಾಗಿ ಒಂದು ಕಟಕ ರಾಶಿಯವರಿಗೆ ಒಂದು 2-3 ದಿನಗಳಲ್ಲಿ ವೈಪರೀತ್ಯಗಳು ಬಿಟ್ಟರೆ ಬೇರೆಲ್ಲ 5-6 ದಿನಗಳಲ್ಲಿ ಕೂಡ ಶುಭವಾದಂಥ ಫಲ ಇರತಕ್ಕಂತಹದ್ದು. ಹಾಗೆ ನೀವೆಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಶುಭವಾಗಲಿ. ನಮಸ್ಕಾರ.